ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಈ ದಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಸಿಟಿ ಲಾಡ್ಜಿನ ಪದಾಧಿಕಾರಿಗಳಿಗೆ ವಂದಿಸ್ತೇನೆ. ಇಂದು ಈ ಲಾಡ್ಜಿನ ಸಿಟಿ ಲಾಡ್ಜ್, ಬೆಂಗಳೂರು ಸಿಟಿ ಲಾಡ್ಜ್ ಹುಟ್ಟು ಹಬ್ಬ. ಸ್ಯಾಟರ್ಡೇ ಅಂದ್ರೇನು? ಹುಟ್ಟು ಯಾವಾಗ ಸ್ಥಾಪನೆ ಆಯಿತು? 21 ಜುಲೈ 1886. ಅಂದರೆ ಎಷ್ಟು ವರ್ಷ ಆಯಿತು? 139 ವರ್ಷಗಳ ಹುಟ್ಟು ಹಬ್ಬವನ್ನು ನಾವೆಲ್ಲರೂ ಕೂಡಿ ನಮ್ಮ ಲಾಡ್ಜಿನ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಆ ಆಚರಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕೊಟ್ಟಂಥ ಪದಾಧಿಕಾರಿಗಳಿಗೆ ವಂದಿಸ್ತೇನೆ. ಇದು ವರ್ಷ ಕೇಳಿರ್ತೀರ, ಯಾರು ಈ ಲಾಡ್ಜ್? ನಾನು ಅದಕ್ಕೆ ಶೀರ್ಷಿಕೆ ತಗೊಂಡಿದ್ದು ಪ್ರಾತಃ ಸ್ಮರಣೀಯರು. ಸಿಟಿ ಲಾಡ್ಜಿನ ಅಭಿವೃದ್ಧಿಗಾಗಿ ದುಡಿದಂತಹ ಮಹಾನ್ ವ್ಯಕ್ತಿಗಳನ್ನು ನೆನೆಸ್ಕೊಳ್ಳೋ ದಿನ ಅಲ್ವಾ? ಈಗ 139 ವರ್ಷಗಳು ನಡ್ಕೊಂಡು ಬಂದು ಇಷ್ಟು ಚೆನ್ನಾಗಾಗಿದೆ ಅಂತ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಿರೋರು ಕೂಡ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಆ್ಯಕ್ಟಿವಿಟೀಸ್ ನಡೀತಿದೆ ಅಂತ ಮೂಕ ವಿಸ್ಮಿತರಾಗಿ ನೋಡುವಂಥ ಸ್ಥಿತಿಗೆ ಬರಬೇಕಾದ್ರೆ ಈ ಲಾಡ್ಜ್ ಯಾವಾಗ ಸ್ಥಾಪನೆ ಆಯಿತು? ಅದು ನಾನು ಹೇಳಿದ್ನಲ್ಲ, 21 ಜುಲೈ 1886. ಆದರೆ ನಾವು ನಾಳೆ ಮಾಡಬೇಕಾಗಿತ್ತು, ಒಂದಿನ ಮೊದಲೇ ಮಾಡ್ತಾಯಿದ್ವಿ, ಸ್ವಲ್ಪ ಕಾರಣಾಂತರಗಳಿಂದ. ಏನೇ ಆಗಲಿ, 21 ನಾಳೆ ಬರುತ್ತೆ, ಇವತ್ತೇ ನಾವು ಆಚರಿಸ್ತಾ ಇದ್ದೀವಿ. ಒಂದು ಕಾರಣ, ಭಾನುವಾರ ಅಂದರೆ ಎಲ್ಲರೂ ಸೇರ್ತಾರೆ ಅನ್ನೋದು ಒಂದು ಕಾರಣ ಇರ್ಬೋದು. ಈ ಒಂದು ಲಾಡ್ಜು ಹೇಗೆ ಇದಾಯಿತು ಅಂತಂದರೆ, ತಮಗೆಲ್ಲರೂ ಗೊತ್ತಿರೋ ಹಾಗೆ ಥಿಯಾಸಿಕಲ್ ಸೊಸೈಟಿ ಜಗತ್ತಿನಲ್ಲಿ ಪ್ರಾರಂಭವಾಗಿದ್ದು 1875 ನ್ಯೂಯಾರ್ಕ್ನಲ್ಲಿ. ಇಬ್ಬರು ಮಹನೀಯರು, ಸ್ಥಾಪನಾದ್ವಯರು ಅಂತ ಕರಿತೀವಿ. ಒಬ್ಬರು ಮೇಡಮ್ ಅಲ್ಲಿ ಫೋಟೋ ಇಟ್ಟಿದ್ದಾರೆ ನೋಡ್ರಿ, ಮೇಡಮ್ ಬ್ಲಾವರ್ಸ್ಕಿ ಅವರು ಮತ್ತು ಕರ್ನಲ್ ಆಲ್ಕಾಟ್ರು. ಅವರಿಬ್ಬರು ಥಿಯಾಸಿಕಲ್ ಸೊಸೈಟಿಗೆ ಸ್ಥಾಪನಾ ಕಾರಣಕರ್ತರು. ಅದು ಅಲ್ಲದೆ 1875 ಅಂದರೆ ಹೀಗೆ 2025 ಅಂದರೆ 150 ವರ್ಷಗಳು ಸಂದಿದೆ. ಥಿಯಾಸಿಕಲ್ ಸೊಸೈಟಿ ಹುಟ್ಟಿ 150 ವರ್ಷಗಳು ಒಂದು ವಿಶೇಷವಾದ ರೀತಿಯಲ್ಲಿ ಪ್ರಪಂಚಾದ್ಯಂತ ಥಿಯಾಸಿಕಲ್ ಸೊಸೈಟಿಗಳಲ್ಲಿ ಆಚರಿಸ್ತಾ ಇದ್ದಾರೆ. ಅಂಥ ಸನ್ನಿವೇಶದಲ್ಲಿ ಈ ಲಾಡ್ಜ್ ಎಷ್ಟು ವರ್ಷ ಆಯಿತು? 139 ವರ್ಷಗಳು. ಸ್ಥಾಪನೆ ಅದು ನ್ಯೂಯಾರ್ಕಲ್ಲಿ. ಮತ್ತು ಈಗ ನಮ್ಮ ಅಂತಾರಾಷ್ಟ್ರೀಯ ಹೆಡ್ ಕ್ವಾರ್ಟರ್ಸ್ ಇರೋದು ಚೆನ್ನೈನಲ್ಲಿ, ಅಡಿಯಾರ್ನಲ್ಲಿ. ಎಲ್ರಿಗೂ ಗೊತ್ತಲ್ಲ, ನೋಡಿದಿರಲ್ವ? ಅಂದರೆ 7 ವರ್ಷ ಬಹಳ ಕಷ್ಟವಾದ ಕೆಲಸ. ಒಂದು ಯಾವುದೇ ಶುರು ಮಾಡಿದಾಗ ಪ್ರಾರಂಭದಲ್ಲಿ ಸ್ಟಾರ್ಟಿಂಗ್ ಟ್ರಬಲ್ ಅಂತೀವಲ್ಲ, ಆಗ 7 ವರ್ಷ ಬಹಳ ನಮ್ಮ ಸ್ಥಾಪಕರು ಬಹಳ ಶ್ರಮಪಟ್ಟು ತಮ್ಮ ಗುರುಗಳ ಇರುವ ನಾಡಿಗೆ ಹೋಗಬೇಕು ಅಂತ ತೀರ್ಮಾನ ತೆಗೆದುಕೊಂಡು 1882 ಭಾರತಕ್ಕೆ ಬಂದು ಎಲ್ಲ ಕಡೆ ಹುಡುಕಿ ಬಾಂಬೆ ಎಲ್ಲ ಸುತ್ತಾಡಿ ಅಡಿಯಾರ್ ಪುಣ್ಯಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅಲ್ಲಿ ಶುರುವಾಗಿದ್ದು ಹೆಡ್ ಕ್ವಾರ್ಟರ್ಸ್ ಆಗಿದ್ದು 1882. ನಮ್ಮ ಲಾಡ್ಜ್ ಶುರುವಾಗಿದ್ದು 1886. ನೋಡಿ, 4 ವರ್ಷ. ಭಾರತಕ್ಕೆ ಹೆಡ್ ಕ್ವಾರ್ಟರ್ಸ್ ಟ್ರಾನ್ಸ್ಫರ್ ಆಗಿದ್ದು 1882 ಅಡಿಯಾರ್ನಲ್ಲಿ. ತದನಂತರ ಕರ್ನಲ್ ಆಲ್ಕಾಟ್ರು ಸ್ಥಾಪನಾ ಅಧ್ಯಕ್ಷರು. ಎಲ್ಲ ಕಡೆ ಯಾಕೆಂದರೆ ಇದು ನಾವು ಸೌತ್ ಇಂಡಿಯಾ ಕಡೆ ಇರೋದು ನಮ್ಮ ಹೆಡ್ ಕ್ವಾರ್ಟರ್ಸು. ಎಲ್ಲ ಪ್ರಾಂತ್ಯಗಳನ್ನು, ಆಂಧ್ರ, ಕರ್ನಾಟಕ, ಕೇರಳ, ತಮಿಳುನಾಡು ಎಲ್ಲ ಕಡೆ ಸುತ್ತಾಡಿ ಈ ಅಡಿಯಾರ್ಗೆ ಹೋಗಬೇಕಾದ್ರೆ ನಮ್ಮ ಬೆಂಗಳೂರು ಮೇಲೆ ಹೋಗುವಂಥ ಸನ್ನಿವೇಶ ಬಂದಾಗ ಈ ವಿಚಾರ ನಮ್ಮ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿದ್ದಂಥ ದಿವಾನರಿಗೂ ಗೊತ್ತಾಗಿ ಅವರು ಬಹಳ ಮುಖ್ಯವಾದ್ದು ಸರ್ ಕೆ ಶೇಷಾದ್ರಿ ಅಯ್ಯರ್ ಆಗ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ದಿವಾನರಾಗಿದ್ದರು. ಅವರು ವೇದಾಂತಿಗಳು, ಫಿಲಾಸಫರು. ಅವರು ಈ ರೀತಿ ಥಿಯಾಸಿಕಲ್ ಸೊಸೈಟಿಗೆ ಬ್ಲಾವರ್ಸ್ಕಿ ಅನ್ನೋರು ಮಹಾ ಮೇಧಾವಿ ಮತ್ತು ಕರ್ನಲ್ ಆಲ್ಕಾಟ್ರು ಅಡಿಯಾರ್ನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈ ಕಡೆ ಹೋಗ್ತಾರೆ ಅಂತ ತಿಳಿದಾಗ ಅವರು ಇನ್ವೈಟ್ ಮಾಡ್ತಾರೆ, ನೀವು ಬೆಂಗಳೂರಿಗೆ ಬಂದಾಗ ನಮ್ಮಲ್ಲಿ ಉಪನ್ಯಾಸ ಮಾಡಬೇಕು ಅಂತ 1885 ಇನ್ವೈಟ್ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ಹೋದ್ಮೇಲೆ ಹೋಗ್ತಾ ಇರ್ತಾರೆ, ಬರ್ತಾರೆ ಅಲ್ವ. 85 ಇನ್ವೈಟ್ ಮಾಡಿದಾಗ ಶೇಷಾದ್ರಿ ಅಯ್ಯರು ಹಲವಾರು ಕಡೆ ರೋಟ್ರಿ ಕ್ಲಬ್ ಆಗಿರ್ಬೋದು,
ಮೇಯೋ ಹಾಲ್ ಆಗಿರ್ಬೋದು, ಬೇರೆ ಬೇರೆ ಸ್ಥಳಗಳಲ್ಲೆಲ್ಲನೂ ಅವರ ಉಪನ್ಯಾಸಗಳನ್ನು ಏರ್ಪಾಡು ಮಾಡ್ತಾರೆ. ಅವರ ಒಂದು ವಿಚಾರಧಾರೆಯಿಂದ ಆಕರ್ಷಿತರಾಗಿ ಅನೇಕರು, ಅಂದರೆ ಹೆಚ್ಚು ಬುದ್ಧಿವಂತರು, ಅಂದರೆ ಲಾಯರ್ಸು, ಇಂಜಿನಿಯರ್ಸು, ಬಿಸ್ನೆಸ್ ಪೀಪಲ್ಲು, ಇವರೆಲ್ಲರೂ ಕೂಡ ಆಕರ್ಷಿತರಾಗಿ 85ರಲ್ಲೇ ಸದಸ್ಯರ ಆಗ್ತಾರೆ. ಲಾಡ್ಜ್ಗಲ್ಲ, ಲಾಡ್ಜ್ ಇನ್ನೂ ಇಲ್ಲ, ಅಂದರೆ ಅಡಿಯಾರಿಗೆ ಸದಸ್ಯರಾಗ್ತಾರೆ. ನಂತರ ಇನ್ನೊಂದು ಸರಿ ಜುಲೈನಲ್ಲಿ 1886ರಲ್ಲಿ ಇಲ್ಲಿ ಇಷ್ಟು ಜನ ಮೆಂಬರ್ಸ್ ಇದ್ದಾರೆ, ಅವರು ಅರ್ಜಿ ಕೊಡ್ತಾರೆ, ನಮಗೆ ನಮ್ಮೂರಲ್ಲೇ ಬೆಂಗಳೂರಿನಲ್ಲೇ ಒಂದು ಲಾಡ್ಜ್ ಮಾಡಿಕೊಡಿ ಅಂತ ಅರ್ಜಿ ಹಾಕಿದ್ರಿ, ನಾವು ಇಷ್ಟು ಜನ ಇದ್ದೀವಿ, ನಾವು ಬೇರೆ ಲಾಡ್ಜ್ಗೆ ಮೆಂಬರ್ ಇದ್ದೀವಿ, ನಮ್ಗೆ ಇಲ್ಲಿ ಮಾಡಿಕೊಡಿ ಅಂತ ಕರೆದಾಗ ಕರ್ನಲ್ ಆಲ್ಕಾಟ್ರು ಇಲ್ಲಿ ಬರ್ತಾರೆ ಜುಲೈ ತಿಂಗಳಲ್ಲಿ. ಅದು 21 ಜುಲೈ 1886ರಲ್ಲಿ. ಈಗಾಗಲೇ ಓದಿದ್ರಲ್ಲ ಯಾರು, ಇಷ್ಟು ಸದಸ್ಯರು ಮೊದಲೇ ಮೆಂಬರ್ ಆಗಿರಬೇಕು, ಒಂದು ಲಾಡ್ಜ್ ಆಗಬೇಕಾದ್ರೆ, ಆವಾಗ ಮೆಂಬರ್ ಮಾಡಲ್ಲ. ಒಂದು ಕಡೆ ಮೆಂಬರ್ ಇದ್ದರೆ ನಮಗೆ ಲಾಡ್ಜ್ ಕೊಡಿ ಅಂತ ಕೇಳಿದಾಗ ಅವರಲ್ಲಿ ಬಹಳ ಪ್ರಮುಖರು ಶ್ರೀ ರಾಮಾಂಜುಲು ನಾಯ್ಡು ಹಾಗೂ ಪಿ ಸಂಜೀವಿನಿ ನಾಯ್ಡು, ಇನ್ನು ಆದಿನಾರಾಯಣ ಸ್ವಾಮಿ ನಾಯ್ಡು, ಪರಶುರಾಮ್ ಮೊದಲಿಯಾರು, ದೊರೆಸ್ವಾಮಿ ಮೊದಲಿಯಾರು, ಲಕ್ಷ್ಮಣ್ ಮೊದಲಿಯಾರು ಅಣ್ಣ, ಇವರೆಲ್ಲರೂ ಎಲ್ಲ ಸೇರಿ ಶೇಷಾದ್ರಿ ಅಯ್ಯರು ಕೂಡ ಬಂದಿರ್ತಾರೆ. ಯಾಕೆಂದರೆ ಅವರು ಇನ್ವೈಟ್ ಮಾಡಿರ್ತಾರೆ. 21 ಒಂದು ಲಾಡ್ಜಿನ ಪ್ರಾರಂಭೋತ್ಸವನ ಬೆಂಗಳೂರಿನಲ್ಲಿ ಮಾಡ್ತಾರೆ. ಯಾವಾಗ ಚಾರ್ಟರ್ ಬಂದಿದ್ದು ಆ ಡೇಟ್ ಅದೇ ಬರುತ್ತೆ, 21 ಜುಲೈ 1886. ನಂತರ ಇನ್ನೊಂದು ಕಂಟೋನ್ಮೆಂಟ್ ಅಂತ, ದಂಡು ಅಂತಾರೆ ಅದನ್ನು ಸಾಧಾರಣ, ಶಿವಾಜಿನಗರ ಹತ್ರ ಬರುತ್ತಲ್ಲ ಕಂಟೋನ್ಮೆಂಟ್ ಅಂತ, ಸಿವಿಲ್ ಸ್ಟೇಷನ್ ಲಾಡ್ಜ್ ಅಂತ, ಅಲ್ಲಿ ಕೂಡ ಕೆಲವರು ಸದಸ್ಯರಿದ್ದರು. ಅಲ್ಲಿ ನೆಕ್ಸ್ಟ್ 10 ಡೇಸ್ಗೆ 31 ಜುಲೈ 1886ರಲ್ಲಿ ಅಲ್ಲಿ ಒಂದು ಲಾಡ್ಜನ್ನು ಶುರು ಮಾಡ್ತಾರೆ. ಶುರು ಮಾಡಿದ್ಮೇಲೆ ಅವರು ಆಗ ಶೇಷಾದ್ರಯ್ಯರು ಇರ್ತಾರೆ, ಇವ್ರನ್ನ ಇನ್ವೈಟ್ ಮಾಡಿದರು. ಇವರ ಜೊತೆಯಲ್ಲಿ ವೇದಾಂತದ ಬಗ್ಗೆ, ಫಿಲಾಸಫಿ ಬಗ್ಗೆ ತುಂಬ ಚರ್ಚೆ ಮಾಡಿ ಅವ್ರು ತುಂಬ ಹಿಡಿಸುತ್ತೆ, ಇಷ್ಟು ಆಳವಾದಂಥ ಜ್ಞಾನ ಇದರಲ್ಲಿ ಇದೆ ಅಂತ ತಿಳಿದು ದಿವಾನರು ಆಗಸ್ಟ್ 1, 1886ರಲ್ಲಿ ಅವರು ಕೂಡ ಸದಸ್ಯರಾಗ್ತಾರೆ. ನಮ್ಮ ಬೆಂಗಳೂರು ಸಿಟಿ ಲಾಡ್ಜಿನ ಸದಸ್ಯರು ಶೇಷಾದ್ರಿ ಅಯ್ಯರು ಕೂಡ 1886ರಲ್ಲಿ, ಈ 10ರಲ್ಲಿ ಅವರು ಇನ್ನೊಬ್ಬರು ಸೇರಿಕೊಳ್ತಾರೆ. ಹಾಗೆ ಇಲ್ಲಿ ಲಾಡ್ಜಿನ ಬಿಲ್ಡಿಂಗ್ ಇಲ್ಲ, ಸ್ಥಳ ಇರಲಿಲ್ಲ, ಎಲ್ಲೋ ಒಂದು ಜಾಗದಲ್ಲಿ ಶೇಷಾದ್ರಯ್ಯರು ಅಂದರೆ ದಿವಾನರಂದರೆ ಯಾವುದಾದ್ರೂ ಒಂದು ಬಂಗ್ಲೆಯಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ಭೇಟಿ ಮಾಡ್ತಾ ಇರ್ತಾರೆ, ಕಾರ್ಯಕ್ರಮಗಳು ನಡೀತಾ ಇತ್ತು. ಹಾಗೆ ಇರಬೇಕಾದ್ರೆ ನಮ್ಮ ಈ ಲಾಡ್ಜಿನ ಅಭಿವೃದ್ಧಿ, ಈ ಸ್ಥಳಕ್ಕೆ ಕಾರಣಕರ್ತರಾಗಿದ್ದಂಥವರು ಅವ್ರ ವಿಚಾರ ನಾನಿವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿ ಇಷ್ಟಪಡ್ತೀನಿ. KS ಚಂದ್ರಶೇಖರ್ ಅಯ್ಯರ್ ಅವರು ನಿಮಗೆ ಗೊತ್ತಿರೋ ಹಾಗೆ ಚೀಫ್ ಜಸ್ಟಿಸ್ ಕೂಡ ಆಗಿದ್ದರು. ಮೈಸೂರು ಸರ್ಕಾರದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಚೀಫ್ ಸೆಕ್ರೆಟ್ರಿ ಕೂಡ ಆಗಿದ್ದರು. ಆಮೇಲೆ ಹೈಕೋರ್ಟ್ನಲ್ಲಿ ಜಡ್ಜ್ ಆಗಿದ್ದರು, ಚೀಫ್ ಜಸ್ಟಿಸ್ ಆಗಿದ್ದರು ಒಂದು 5 ವರ್ಷ ಕಾಲ. ಅವ್ರು ತೋರಿಸ್ತಾರೆ. ಅವ್ರ ವಿಚಾರ ನಾನು ತಮಗೆ ತಿಳಿಸಲು ಇಷ್ಟಪಡ್ತೀನಿ. ಅವರು ಕೆ ಶಂಕರ್ ಅಯ್ಯರ್ ಅವರ ಮಗ, ದೊಡ್ಡ ಮಗ. ಅವರು ಶಂಕರ್ ಅಯ್ಯರ್ ಯಾರು? ಇವರು KS ಚಂದ್ರಶೇಖರ್ ಅಯ್ಯರ್. ಇವರ ತಂದೆ ಶಂಕರ್ ಅಯ್ಯರ್, ಅವರು ಕೂಡ ದಿವಾನರು ಕೊಚ್ಚಿನ್ನಲ್ಲಿ. ಅಂದರೆ ಅವ್ರ ಫ್ಯಾಮಿಲಿ ಹೇಗಿತ್ತು ಅನ್ನೋದಕ್ಕೆ ಕೊಚ್ಚಿನಲ್ಲಿ ದಿವಾನರಾಗಿದ್ದರು. ಅವ್ರ ಮಗ ಇವರು ಮಡ್ರಾಸ್ನಲ್ಲಿ BA ಓದ್ತಾರೆ, ಫಸ್ಟ್ ರ್ಯಾಂಕ್, ಗೋಲ್ಡ್ ಮೆಡಲಿಸ್ಟ್. ನೆಕ್ಸ್ಟು ಅವರು LLBನಲ್ಲೂ ಕೂಡ ಎಲ್ಲದರಲ್ಲೂ ಪ್ರಥಮ ಶ್ರೇಣಿನೇ, ಫಸ್ಟ್ ರ್ಯಾಂಕ್. ಆಮೇಲೆ ಈಗ ನಾವು KS IAS ಅಂತೀವಲ್ಲ, ಆಗ ಸಿವಿಲ್ ಸರ್ವಿಸ್ ಆಫ್ ಮೈಸೂರು ಅದಕ್ಕೂ ಅಪ್ಲೈ ಮಾಡ್ತಾರೆ 1889. ಇವರು ಹುಟ್ಟಿದ್ದು 1869. KS ಚಂದ್ರಶೇಖರ್ ಅಯ್ಯರು ಹುಟ್ಟಿದ್ದು 1869. ಆಮೇಲೆ ಅವ್ರ ವಿದ್ಯಾಭ್ಯಾಸ LLB ಸಿವಿಲ್ ಸರ್ವಿಸ್ನಲ್ಲಿ ಪಾಸಾಗಿದ್ದೆಲ್ಲ 1889. ಅದಾದಮೇಲೆ ಅಷ್ಟೊತ್ತಿಗೆ ಶುರುವಾಗ್ಬಿಟ್ಟಿತ್ತು ಇಲ್ಲಿ
ಅವರು ವಿದ್ಯಾಭ್ಯಾಸ ಮುಗಿಯೋಷ್ಟೊತ್ತಿಗೆ 1886ಕ್ಕೆ ಥಿಯಾಸಿಕಲ್ ಸೊಸೈಟಿ ಶೇಷಾದ್ರಿಯವರ ಮುಖಾಂತರ ಇದು ಲಾಡ್ಜು ಶುರುವಾಗ್ಬಿಟ್ಟಿತ್ತು. ಇವರು ಈ ವಿದ್ಯಾಭ್ಯಾಸ ಮುಗಿದ ಮೇಲೆ ಅಲ್ಲೇ ಇದರಲ್ಲಿ ಮೈಸೂರು ಸರ್ಕಾರದಲ್ಲಿ ಅವರು ಕೂಡ ಜಡ್ಜಾಗಿ ಕೆಲಸ ಮಾಡ್ತಾಯಿರ್ತಾರೆ. ಆಮೇಲೆ ಇವ್ರ ಜೊತೆಯಲ್ಲಿ ಶೇಷಾದ್ರಯ್ಯರ ಜೊತೆಯಲ್ಲಿ ಅಲ್ಲಿ ಚೀಫ್ ಇಂಜಿನಿಯರ್ ವೈ ಶ್ರೀನಿವಾಸ ರಾವ್ ಆಗ ಅವ್ರ ಜೊತೆಯಲ್ಲಿರೋ ಕೊಲೀಗರೆಲ್ಲರೂ ದಿವಾನ್ರು ಮೆಂಬರ್ ಆಗಿದ್ದಾರೆ ಅಂತಂದರೆ ಅನೇಕ ಜನರು ಕೂಡ ಸದಸ್ಯರಾಗ್ಬಿಡ್ತಾರೆ. ಆಗ ಏನು ಮಾಡ್ತಾರೆ, ಇವರು ಕೂಡ 1891 ಯಾರು ಚಂದ್ರಶೇಖರ್ ಅಯ್ಯರು ನಮ್ಮ ಬೆಂಗಳೂರು ಸಿಟಿ ಲಾಡ್ಜ್ಗೆ 1891ರಲ್ಲಿ ಸದಸ್ಯರಾಗ್ತಾರೆ. ಆದರೆ ಅವರು ವೃತ್ತಿಯಲ್ಲಿರ್ತಾರೆ, ಜಡ್ಜ್ ಆಗಿದ್ದರು, ಚೀಫ್ ಜಸ್ಟಿಸು, ಅವರು ಇದನ್ನೇ ಆಗ್ತಾಯಿದ್ರು. ಹೀಗೆ ನಡೀತಾ ಇರಬೇಕಾದ್ರೆ ಅವ್ರು ಯಾವಾಗ ಮೆಂಬರ್ ಆದರೂ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿದ್ದರು. ಇನ್ನು ಹಿರಿಯರು ಅವ್ರನ್ನ ಮೂಲ ಸ್ಥಾಪಕರು ಇದ್ರಲ್ಲ, ರಾಮಾಂಜನ ನಾಯ್ಡು ಮತ್ತು ಪರಶುರಾಮರ ಇವರೆಲ್ಲ ಇದ್ರಲ್ಲ, ನಮಗೊಂದು ಜಾಗ ಬೇಕಲ್ಲ, ಇದನ್ನೇನಾದರೂ ಮಾಡಿ ಪಡ್ಕೊಳ್ಬೇಕಲ್ಲ ಅಂತ ಎಲ್ಲ ಸಮಾಲೋಚಿಸಿ ಮಹಾರಾಜರಿಗೆ ಅರ್ಜಿ ಹಾಕ್ತಾರೆ. ಸ್ವಾಮಿ, ಇಂಥ ಕಡೆ ಜಾಗ ಇದೆ, ಇಂಥದ್ದು ನಮಗೆ ಬೇಕು, ನಾವು ಥಿಯಾಸಿಕಲ್ ಸೊಸೈಟಿಗೆ ಸ್ಥಳ ಇಲ್ಲದೇ ಬೇರೆ ಎಲ್ಲೆಲ್ಲೋ ಕಷ್ಟಪಡ್ತಿದ್ವಿ ಅಂತ ಅಪ್ಲೈ ಮಾಡ್ತಾರೆ. ಮಹಾರಾಜರು ಇವರೇ ದಿವಾನರಾಗಿದ್ದರು, ಯಾರು ಶೇಷಾದ್ರಯ್ಯರು. ಮತ್ತು ಇವರು ಕೂಡ ಮೈಸೂರು ಸರ್ಕಾರದಲ್ಲಿ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ಅವರ ನಮ್ಮ ಮೆಂಬರ್ಸ್ ಕೊಟ್ಟಿರ್ತಕ್ಕಂಥ ಅರ್ಜಿಗೆ ಮಹಾರಾಜರು ಮನ್ನಣೆ ಕೊಟ್ಟು ಮಂಜೂರು ಮಾಡ್ತಾರೆ. 2.5 ಎಕರೆ, ಈಗ ನಾವೇನು ಕೂತಿದ್ದೀವೋ ಈ ಜಾಗ ಎಲ್ಲನೂ 2.5 ಎಕರೆ ಮಹಾರಾಜರಿಂದ ಮಂಜೂರಾಗುತ್ತೆ ಗ್ರ್ಯಾಂಟು. ಆಮೇಲೆ ಅದನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೆಕ್ರೆಟ್ರಿ ಅದು ಸೈನ್ ಮಾಡಬೇಕಲ್ಲ, ಅದು ಸೈನ್ ಮಾಡಿದವ್ರು ಯಾರು? 3 ಬಾರಿ ನಮಗೆ ಅಲರ್ಟ್ ಆಗಿದೆ. ಜನವರಿ 1909, ಜೂನ್ 1909, ಮತ್ತು ಇನ್ನು ಸ್ವಲ್ಪ ಭಾಗ 1913ನಲ್ಲಿ 3 ಪೀಸ್ಗಳಲ್ಲಿ ಸ್ಯಾಂಕ್ಷನ್ ಆಗಿ ಒಟ್ಟು 2.5 ಎಕರೆ ನಮಗೆ ಮಂಜೂರಾಯಿತು. ಅದಕ್ಕೆ ಸಹಿ ಮಾಡಿದವ್ರು ಯಾರೋ ಈ ಮಹಾನುಭಾವ KS ಚಂದ್ರಶೇಖರ್ ಅಯ್ಯರ್. ಯಾಕೆಂದರೆ ಸರ್ಕಾರದಿಂದ ನಮಗೆ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ನಿಮಗೆ ಜಮೀನನ್ನು ಕೊಡ್ತಾ ಇದ್ದೀವಿ, ಮಂಜೂರು ಮಾಡಿದ್ದೀವಿ ಅನ್ನೋದಕ್ಕೆ ಸಹಿ ಮಾಡಿದವರು KS. 2 ಕಡೆ ಸೈನ್ ಮಾಡಿದಂತೆ, ಫಸ್ಟ್ ಸ್ಲ್ಯಾಬು ಸೆಕೆಂಡ್ ಸ್ಲ್ಯಾಬ್ಗೂ ಅವರೇ ಸಹಿ ಮಾಡಿದ್ದು. ಹೀಗೆ ಯಾವಾಗ ಆಗಲೇ ಇವರು ಮೆಂಬರ್ ಆಗಿದ್ದಾರೆ. ನಾನು ಹೇಳ್ತಿರೋದು 1909ನಲ್ಲಿ ನಮಗೆ ಈ ಜಾಗ ಮಂಜೂರಾಗಿದ್ದು ಮಹಾರಾಜರಿಂದ. ಅವರಾಗಲೇ ಸದಸ್ಯರಾಗಿಬಿಟ್ಟಿದ್ರು. 1891ರಲ್ಲಿ ಅವರು ಸದಸ್ಯರಾಗಿದ್ದಾರೆ. ಆಗಲೇ 18 ವರ್ಷ ಸದಸ್ಯತ್ವವನ್ನು ಹೊಂದಿದ್ರು. ಹೀಗೆ ಅವರು ಕೆಲಸದಲ್ಲಿದ್ದರು. ಮತ್ತು ಈ ಜಾಗವನ್ನು ಯಾವಾಗ ಮಂಜೂರು ಮಾಡಿದ್ರೋ ಡಾಕ್ಟರ್ ಆನೆ ಬೆಸೆಂಟ್ರು ಅವರನ್ನು ಕರೆಸಿ, ನೀವಿಲ್ಲಿ ಬೋರ್ಡ್ ನೋಡ್ರಿ, ಅಲ್ಲಿ ಈ ಕಟ್ಟಡನ ಇದೆಲ್ಲ, ಇಲ್ಲಿ ಗೋಡೆ ಇತ್ತು, ಇಲ್ಲಿ ಕಿಟಕಿ ಇತ್ತು, ಇಲ್ಲಿ ಕಿಟಕಿ ಕಾಣುತ್ತಲ್ಲ ಹಾಗೆ ಇಲ್ಲಿ ಕಿಟಕಿ ಇತ್ತು. ಈ ಕಟ್ಟಡವನ್ನು ಜನವರಿ 10 1909ರಲ್ಲಿ ಅಡಿಗಲ್ಲು ಅಂತೀವಲ್ಲ, ಫೌಂಡೇಶನ್ ಸ್ಟೋನ್ ಡಾಕ್ಟರ್ ಆನೆ ಬೆಸೆಂಟ್ರ ಕೈಯಲ್ಲಿ ಸ್ಥಾಪನೆ ಮಾಡಿಸ್ತಾರೆ. ಅಲ್ಲಿ ಅದನ್ನು ನೋಡ್ಕೊಳ್ಳೋರು ಯಾರು? ಆಗ ಮೈಸೂರು ಸರ್ಕಾರದಲ್ಲಿ ನಮ್ಮ ಲಾಡ್ಜ್ನ ಸದಸ್ಯರಾಗಿದ್ದಂಥ ವೈ ಶ್ರೀನಿವಾಸ ರಾವ್ ಅಂತ, ಅವರು ಚೀಫ್ ಇಂಜಿನಿಯರು. ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಇಂಜಿನಿಯರಿಂಗ್ ಇದರಲ್ಲಿ ಅವರು ಚೀಫ್ ಇಂಜಿನಿಯರು. ಅವರ ನೇತೃತ್ವದಲ್ಲಿ ಈ ಕಟ್ಟಡವನ್ನು ಬಹಳ ವಿಶೇಷವಾದ ರೀತಿಯಲ್ಲಿ ಕಟ್ಟಲ್ಪಡುತ್ತೆ. ಈ ಕಟ್ಟಿದ್ದು 1909ರಲ್ಲಿ ಶುರುವಾಗಿದ್ದು, ಮುಕ್ತಾಯವಾಗೋಷ್ಟೊತ್ತಿಗೆ 10 ಆಗಿರಬೇಕು ಅಂದ್ಕೊಳ್ತೀನಿ, 1910. ಈ ಸನ್ನಿವೇಶದಲ್ಲಿ 1908ಕ್ಕೆ ಹಲವಾರು ಕಡೆ ಲಾಡ್ಜ್ಗಳು ಶುರುವಾಗ್ಬಿಟ್ಟಿತ್ತು. ಫಸ್ಟ್ ಶುರುವಾಗಿದ್ದು ಬೆಂಗಳೂರು ಸಿಟಿ ಲಾಡ್ಜು, 2ನೇದು ಸಿವಿಲ್ ಸ್ಟೇಷನ್ ಲಾಡ್ಜು, 3ನೇದು ಮೈಸೂರಿನಲ್ಲಿ 1896ಅಲ್ಲಿ, 2001ರಲ್ಲಿ ಮಂಗಳೂರು, 2002ರಲ್ಲಿ ಧಾರವಾಡ, ಹೀಗೆ ಹಾಸನ್ನು, ತುಮಕೂರು, ಕೋಲಾರ, ಚಿಂತಾಮಣಿ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ಇವೆಲ್ಲನೂ 1908ಕ್ಕೆ 14 ಲಾಡ್ಜ್ಗಳು ಶುರುವಾಗ್ಬಿಟ್ಟಿರುತ್ತೆ. ಆದರೆ ಫೆಡ್ರೇಷನ್ ಇಲ್ಲ. ನಾನು ಹೇಳ್ತಿರೋದು 1908ಕ್ಕೆ ಕರ್ನಾಟಕದಲ್ಲಿ 14 ಲಾಡ್ಜ್ಗಳು ಶುರುವಾಗಿದ್ದರೂ ಕೂಡ ಇಷ್ಟು 7 ಲಾಡ್ಜ್ಗಳು ಸೇರಿದರೆ ಒಂದು ಫೆಡ್ರೇಷನ್ ಕೊಡ್ತಾರೆ. 14 ಲಾಡ್ಜ್ ಆಗಿದ್ದರೂ ಇದಕ್ಕೊಂದು ಫೆಡ್ರೇಷನ್ ಇಲ್ಲ ಅಂತಂದ್ಬಿಟ್ಟು ಎಲ್ಲರೂ ಅಪ್ಲೈ ಮಾಡ್ತಾರೆ. ಕಂಟೋನ್ಮೆಂಟು ಸಿಟಿ ಲಾಡ್ಜ್ನವರು ಆಗ ಅಪ್ಲೈ ಮಾಡಿದಾಗ
ಇದಕ್ಕೆ ಫೆಡ್ರೇಷನನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಯಾವಾಗ? 1910ರಲ್ಲಿ 1910ರಲ್ಲಿ ಫೆಡ್ರೇಷನ್ನು ಅಸ್ತಿತ್ವಕ್ಕೆ ಬಂತು. ಆ ಅಸ್ತಿತ್ವಕ್ಕೆ ಬಂದಿದ್ದು, ಅದನ್ನು ಮೊದಲನೇ ಅಧ್ಯಕ್ಷರು ಯಾರು ಗೊತ್ತಾ? ಈ ಬಿಲ್ಡಿಂಗ್ ಕಟ್ಟಿದ್ರಲ್ಲ, ಸಿಟಿ ಲಾಡ್ಜ್ ಬಿಲ್ಡಿಂಗು 1909ರಲ್ಲಿ ಅಡಿಗಲ್ಲು ಬೆಸೆಂಟ್ ಸ್ಥಾಪನೆ ಮಾಡಿದ್ರು. ಈ ಕಂಪ್ಲೀಟ್ ಮಾಡೋದು ಯಾರು? ವೈ ಶ್ರೀನಿವಾಸ ರಾವ್ ಅಂತ. ಅವರು ಸಿಟಿ ಲಾಡ್ಜ್ನ ಮೆಂಬರು, ಜೊತೆಗೆ ಚೀಫ್ ಇಂಜಿನಿಯರ್ ಆಗಿದ್ದರು ಸರ್ಕಾರದಲ್ಲಿ. ಅವರ ನೇತೃತ್ವದಲ್ಲಿ ಕಟ್ಟಡ ಪೂರ್ಣ ನಿರ್ಮಾಣವಾಯಿತು. ಇದು ಸೈಡ್ ರೂಮ್. ನಾವು ಎಂಟ್ರಿ ಆದ ತಕ್ಷಣ ಬಲಗಡೆಗೆ ಬರೋದೇ ಈ ರೂಮ್. ಎಲ್ಲಿ ಮಾಡೋದು? ಫೆಡ್ರೇಷನ್ಗೇನು ಇಲ್ಲ ಆವಾಗ. ಶುರುವಾಗಿದ್ದು ಸ್ಥಾಪನೆ ಆಗಿದ್ದು ಕಂಟೋನ್ಮೆಂಟಲ್ಲಿ. ಸುಮಾರು ಅಡಿಯಾರು, ಆಂಧ್ರ, ಹಲವಾರು ಫೆಡ್ರೇಷನ್ಗಳಿಂದ ಆ ಕಾಲಕ್ಕೆ 600ರಿಂದ 700 ಜನ ಸೇರಿದ್ರಂತೆ. ಯಾವುದು? ಕರ್ನಾಟಕ ಥಿಯಾಸಿಕಲ್ ಫೆಡ್ರೇಷನ್ನು 1910ರಲ್ಲಿ ಸ್ಥಾಪನೆ ಆಗಿದ್ದು. ಯಾರು ಸ್ಥಾಪನೆ ಬಂದಿದ್ದು? ಡಾಕ್ಟರ್ ಆನಿ ಬೆಸೆಂಟ್. ಅಲ್ಲಿ ಕಂಟೋನ್ಮೆಂಟಲ್ಲಿ ಸ್ಥಾಪನೆ ಶುರುವಾಗುತ್ತೆ. ಸದಸ್ಯರು 14 ಲಾಡ್ಜ್ನ ಸದಸ್ಯರು ಇರ್ತಾರೆ. ಆಮೇಲೆ ಹೊರಗಿನ ಜನರು ಎಲ್ಲ ಸೇರಿ 600ರಿಂದ 700 ಜನ ಅದೊಂದು ಪ್ಲೇಸ್ ಹಾಕಿದ್ದಾರೆ ಕಂಟೋನ್ಮೆಂಟಲ್ಲಿ. ಆ ಜಾಗದಲ್ಲಿ ಪ್ರಾರಂಭ ಆಯಿತು. ತದನಂತರ ಅಷ್ಟೊತ್ತಿಗೆ ಈ ಬಿಲ್ಡಿಂಗ್ ಕಂಪ್ಲೀಟ್ ಆಯಿತು. KTF ಇಲ್ಲೇ, KTF ಆಫೀಸು ಇದೇ ರೂಮ್. 1910ರಿಂದ 1982ರವರೆಗೂ ನಾವು ಮೆಂಬರ್ ಆಗಿ ಇಲ್ಲಿ ಬರ್ತಾ ಇದ್ದಾಗ KTF ಆಫೀಸ್ ಯಾವುದು? ಈ ಪಕ್ಕದ ರೂಮೇ. ಇಷ್ಟೇ ರೂಮ್ KTF ಇದ್ದಿದ್ದು. ಅದಕ್ಕೆ ಮೊದಲನೇ ಅಧ್ಯಕ್ಷರು ಯಾರು? ವೈ ಶ್ರೀನಿವಾಸ ರಾವ್. ಅವರೇ ಈ ಬಿಲ್ಡಿಂಗ್ ಕಟ್ಟಿದ್ದು. ಅದ್ರ ಮೇಲೆ ಬಂತು. ಅವರಾದ ನಂತರ ಮಹಾನುಭಾವರು ಚಂದ್ರಶೇಖರ್ ಅಯ್ಯರ್ನವರು 1916ರಿಂದ 1966, ಎಷ್ಟು ವರ್ಷ? 50 ವರ್ಷಗಳ ಕಾಲ ಸತತವಾಗಿ ಅವರು ಅಧ್ಯಕ್ಷರಾಗಿದ್ದರು. ಯಾವುದಕ್ಕೆ? KTFಗೆ. ನಾನು ಬರೀ KTF ಹೇಳ್ತೀನಿ ಅಂತ ಅನ್ಕೋಬೇಡಿ. ಸಿಟಿ ಲಾಡ್ಜ್ಗೂ ಕೂಡ ಅವರು ಅಧ್ಯಕ್ಷರಾಗಿ ಕೊನೆಯ ತನಕ, ಅವರು ಜೀವ ಉಸಿರಿರೋ ತನಕ ಅವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ಆಗೇನಿತ್ತು? ಫೆಡ್ರೇಷನ್ ಇಲ್ಲೇ, ಸಿಟಿ ಲಾಡ್ಜ್ ಇಲ್ಲೇ, ಎರಡೂ ಒಟ್ಟಿಗೆ ಮಾಡ್ತಾಯಿದ್ರು. ಇಲ್ಲಿರೋ ಅಧ್ಯಕ್ಷರು ಅವರೇ, ಫೆಡ್ರೇಷನ್ನು ಸಿಟಿ ಲಾಡ್ಜ್ನ ಅಧ್ಯಕ್ಷರು ಅವರೇ. ಯಾರು? ಚಂದ್ರಶೇಖರ್ ಅಯ್ಯರು. ಇವರು ಎಲ್ಲವನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾಯಿದ್ರು ಅಂತಂದರೆ, ಬಹಳ ಶಿಸ್ತಿನ ಮನುಷ್ಯ. ಅವರು ಸಮಾಜ ಸರ್ವೆಂಟ್, ಅಂದರೆ ಸಮಾಜಕ್ಕೆ ಒಳ್ಳೆಯ ಸಹಾಯವನ್ನು ಮಾಡ್ತಾಯಿದ್ರು. ರಿಟೈರ್ಡ್ ಆದಮೇಲೂ ಕೂಡ ಅನೇಕ ಕಮಿಟಿಗಳಲ್ಲಿ ಅವರು ಸದಸ್ಯರು ಹೊಂದಿದ್ರು. ಮುಖ್ಯವಾಗಿ ಚಂದ್ರಶೇಖರ್ ಅಯ್ಯರವರು ಮಕ್ಕಳಿಗಾಗಿ ಒಂದು ಕೋರ್ಟನ್ನು ಶುರು ಮಾಡ್ತಾರೆ ಮಡ್ರಾಸಲ್ಲಿ. ಫಸ್ಟ್ ಚಿಲ್ಡ್ರನ್ಸ್ ಕೋರ್ಟ್ ಈಸ್ ಸ್ಟಾರ್ಟೆಡ್ ಬೈ ದ ಚಂದ್ರಶೇಖರ್ ಅಯ್ಯರು, ಎಲ್ಲಿ? ಚೆನ್ನೈನಲ್ಲಿ. ನಂತರ ಹೆಣ್ಣು ಮಕ್ಕಳಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ನಿವಾರಿಸೋದಕ್ಕೆ ರೂಲ್ಸ್ ಎಲ್ಲ ಮಾಡ್ತಾರೆ. ಹೆಣ್ಣು ಮಕ್ಕಳಿಗಾಗಿ ಇವರು ಬಹಳ ನಿಯಮಗಳನ್ನು ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಅವ್ರಿಗಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಅವರು ಶ್ರೀಮತಿಯವರು ಪಾರ್ವತಿ ಅಮ್ಮಾಳ್ ಅಂತ ಅವರು ಅಷ್ಟೇ ಸಮಾಜ ಸೇವಕಿಯಾಗಿ ಕೆಲಸ ಮಾಡ್ತಿದ್ರು. ಇದು ನಡೆದಿದ್ದು KS ಚಂದ್ರಶೇಖರ್. ಇದಕ್ಕಿಂತ ಮುನ್ನ ಹೇಗೆ ಇವರು ಬಂದರು ಅನ್ನೋದಕ್ಕೆ ಒಂದು ಹಿನ್ನೆಲೆ ನಾವು ನೆನಪಿಟ್ಕೊಳ್ಬೇಕು. 1893ರಲ್ಲಿ ಡಾಕ್ಟರ್ ಆನಿ ಬೆಸೆಂಟ್ರು ಎಲ್ಲಿಂದ ಬಂದರು? ಲಂಡನ್ನಿಂದ ಭಾರತಕ್ಕೆ ಬಂದರು. ತುತ್ತಕುಡಿ ಮೊದಲು ಫಸ್ಟ್ ಸ್ಟೆಪ್ ಆನ್ ದಿ ಭಾರತದ ಪಾದಾರ್ಪಣೆ ಮಾಡಿದ್ದು 1893. ಟುಟಿಕಾರನ್ ಅಂತೀವಲ್ಲ, ತುತ್ತಕುಡಿ ಅಂತೀವಲ್ಲ, ಅಲ್ಲಿ ಅವರು ಬಂದಾಗ ಪೂರಾ ಭಾರತದಲ್ಲಿ ಅವರೇನಾಗ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಅಲ್ಲ, ಆಸ್ ಎ ಮೆಂಬರ್ ಅಷ್ಟೇ ಅವ್ರು ಬಂದಿದ್ದು. ಆಗ ಅಡಿಯಾರ್ಗೆ ಹೋಗಬೇಕಾದ್ರೆ ಈ ಕಡೆ ಎಲ್ಲ ಬರ್ತಿದ್ರಲ್ವ, ಮತ್ತೆ ಶೇಷಾದ್ರಯ್ಯರು ಅವ್ರನ್ನ ಇನ್ವೈಟ್ ಮಾಡ್ತಾರೆ. ಆಗಲೇ ಅವರು 1886ರಲ್ಲಿ ಮೆಂಬರ್ ಆಗಿದ್ರಲ್ವ. ದಿವಾನ್ರು ಇವರನ್ನು ಇನ್ವೈಟ್ ಮಾಡಿ ಬೆಂಗಳೂರಿನಲ್ಲಿ ಹಲವಾರು ನೋಟ್ರಿ ಕ್ಲಬ್ಬು, ಬೇರೆ ಬೇರೆ ಸ್ಥಳಗಳಲ್ಲೆಲ್ಲ ಕಡೆನೂ ಅವರು ಭಾಷಣಗಳನ್ನು ಅವರ ಭಾಷಣವನ್ನು ಕೇಳ್ತಾ ಇದ್ದರೆ, ಈ ದಿನ ಕೇಳಿದರೆ ನೆಕ್ಸ್ಟ್ ಡೇ ಇನ್ನೊಂದು ಕಡೆ ಅಂತಂದರೆ ಡಬಲ್. ಅಲ್ಲಿ ಜನ ಬಂದು ಜಾಗ ಸಾಕಲ್ಲಿ ಇನ್ನೊಂದು ಪ್ಲ್ಯಾಟ್ಫಾರ್ಮು, ಇನ್ನೊಂದು ಕಡೆ ರೋಟ್ರಿ ಕ್ಲಬ್ ಆಗ್ಬೋದು, ಮೇಯೋ ಹಾಲ್ ಆಗ್ಬೋದು, ಬೇರೆ ಬೇರೆ ಸ್ಥಳ, ಎಲ್ಲೋ ಜಾಗ ಸಾಕಾಗಲಿಲ್ಲ ಅಂತ ಕೊನೆಗೆ ಲಾಲ್ಬಾಗಲ್ಲಿ ಗ್ಲಾಸ್ ಹೌಸ್ ಅಂತ ಇದೆಯಲ್ಲ ಇಲ್ಲಿ, ಆಗ ಗ್ಲಾಸ್ ಹೌಸ್ ಇರಲಿಲ್ಲ, ದೊಡ್ಡ ಜಾಗ,
ಅಲ್ಲಿ ಲಾಲ್ಬಾಗ್ನಲ್ಲಿ ಜನ ಸಮುದ್ರವೇ ಸೇರಿದ್ರಂತೆ ಬೆಸೆಂಟ್ರು. ಇವರ ಪ್ರಭಾವ ಎಷ್ಟು ಬಿತ್ತು, ಬೆಸೆಂಟ್ರ ಪ್ರಭಾವ. ಅವರು ನ್ಯಾಷನಲ್ ಸ್ಕೂಲ್ಸ್, ರಾಷ್ಟ್ರೀಯ ವನ್ನ ಶುರು ಮಾಡಿದರು. ಎಲ್ಲಿ? ಇದರಲ್ಲಿ ಕಾಶಿನಲ್ಲಿ ಹಿಂದೂ ಯೂನಿವರ್ಸಿಟಿ ಕೂಡ ಸ್ಟಾರ್ಟ್ ಮಾಡಿದರು. ಅವ್ರು ಬಂದಿದ್ದು 1823. ಆಗ ಏನಾಯಿತು, ಇಲ್ಲಿ ಸೇರಿದಂಥ ಯಾರ್ಯಾರು ಮೇಧಾವಿಗಳಿದ್ದರೋ ಅವ್ರಿಗೆಲ್ಲರೂ ಕೂಡ ಪ್ರೇರಣೆ ಆಗಿ ಈಗ ಕೊನೆಗೆ ಇವರು ಮಿಸಸ್ ಪಾರ್ವತಿ ಅಮ್ಮಾಳು ಅವರು ಕೂಡ ಅವರಿಂದ ಪ್ರಭಾವಿತರಾಗಿ ಇಲ್ಲಿ ಮಹಿಳಾ ಸಮಾಜ ಅಂತಿದೆ, ನೋಡಿದ್ರಲ್ವಾ, ಮಹಿಳಾ ಸೇವಾ ಸಮಾಜ ಅಂತ, ಅದನ್ನು ಸ್ಥಾಪನೆ ಮಾಡಿದವರು ಇವರ ಮಿಸಸ್ ಯಾರು, ಪಾರ್ವತಿ ಅಮ್ಮಾಳು. ಅಲ್ಲಿ ಅವ್ರ ಫೋಟೋ, ಆನಿ ಬೆಸೆಂಟ್ರ ಫೋಟೋ ಹಾಕಿದ್ದಾರೆ. ಎಷ್ಟು ಇನ್ಫ್ಲೂಯೆನ್ಸ್ ಆಯಿತು ಅಂದರೆ, ಇಲ್ಲಿನ ಮೆಂಬರ್ಸೇ ಇನ್ನೊಬ್ಬರು ಕಲ್ಯಾಣಮ್ಮ ಅಂತ, ನಾವು ಮಕ್ಕಳ ಕೂಟ ಇಳಿತೀವಿ, ಮಕ್ಕಳ ಕೂಟ, ಆ ಕಲ್ಯಾಣಮ್ಮ ಅನ್ನೋರು ನಮ್ಮ ಸಿಟಿ ಲಾಡ್ಜ್ನ ಮೆಂಬರೇ. ಅಲ್ಲಿ ಮಕ್ಕಳಿಗಾಗಿ ಆ ಮಕ್ಕಳ ಕೂಟವನ್ನು ಶುರು ಮಾಡ್ತಾರೆ. ಇನ್ನೊಬ್ಬರು ಈ SLN ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಇತ್ತು, ಅವರು ಬೆಸೆಂಟ್ರ ಒಂದು ವಾಗ್ಝರಿ, ಅವರ ಸೇವೆ ಮನೋಭಾವನೆ, ಆಗ ಫ್ರೀಡಮ್ ಫೈಟರ್ ಅಲ್ವಾ, ಅವ್ರ ಜಾಗವನ್ನೆಲ್ಲ ಅವ್ರು ದಾನ ಮಾಡಿಬಿಡ್ತಾರೆ, ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಮ್ಮ ಅಂತ. ನಾನು ಚೆನ್ನೈನಲ್ಲಿರ್ತೀನಿ, ನನಗೆ ಇದಾಗಲ್ಲ ಅಂತ ಕೊನೆಗೆ ವಾಪಸ್ ಕೊಡ್ತಾರೆ. ಅದರ ಇನ್ಫ್ಲೂಯೆನ್ಸು ನ್ಯಾಷನಲ್ ಕಾಲೇಜು ಪ್ರಾರಂಭ ಆಗುತ್ತೆ. ನೋಡಿ ಎಷ್ಟು ಇನ್ಸ್ಟಿಟ್ಯೂಷನ್. ಇನ್ನೂ RV ಕಾಲೇಜ್, ಚೀನಾಮಂಗ್ಲ ಅಂತ ಕೇಳಿದ್ರೆ ಮಹಿಳಾ ಕಾಲೇಜ್ ಇದೆಯಲ್ಲ, ಅವರು ಕೂಡ ಪ್ರೇರಿತರಾಗಿ RV ಕಾಲೇಜು ಶುರು ಮಾಡ್ತಾರೆ. ಅಲ್ಸೂರಿನಲ್ಲಿ, ಅಲ್ಸೂರು ಟ್ಯಾಂಕ್ ಮೇಲೆ ಒಂದು ಕಾಲೇಜ್ ಇದೆ, BWMS ಏನೋ ಬರುತ್ತೆ, ಅದು RBNMS ಅಂತ. ಅಲ್ಲಿ ಕೂಡ ಶಾಲೆಗಳು, ನ್ಯಾಷನಲ್ ಕಾಲೇಜ್ ಸ್ಕೂಲ್ಸು ಶುರುವಾಗುತ್ತೆ. ಅಂದರೆ ಮೇಡಮ್ ಆನಿ ಬೆಸೆಂಟ್ರು ಪ್ರಭಾವ ಎಷ್ಟರ ಮೇಲೆ ಪ್ರಭಾವ ಬಿತ್ತು, ಹೇಗೆ ಇದನ್ನು ಅರ್ಪಿಸ್ಕೊಂಡ್ರು. ನನಗನ್ಸುತ್ತೆ ಅವರ ವ್ಯಕ್ತಿತ್ವೇ ಅಮೋಘವಾಗಿತ್ತು. ಚಂದ್ರಶೇಖರ್ ಅಯ್ಯರು ಪೂರ್ಣವಾಗಿ ಅವ್ರ ಮಿಸ್ಸಸ್ಸು ಅವರೆಲ್ಲರೂ ಕೂಡ ಥಿಯಾಸಫಿಕಲ್ ಸೊಸೈಟಿಗೆ ಅರ್ಪಣೆ ಮಾಡಿಕೊಂಡು, ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು, ಮಹಿಳಾ ಸೇವಾ ಸಮಾಜ ಆಗಿರ್ಬೋದು, ಈಗ SLN ಮಾರ್ಕೆಟ್ ಹತ್ರ ಒಂದು ಇದೆಯಲ್ಲ, ದೊಡ್ಡ ಪುಟ್ಟಣ್ಣ ಶೆಟ್ಟಿ ಅಂತ ಇದೆಯಲ್ಲ, ಅವರು ಈಗ ದೊಡ್ಡ ಇನ್ಸ್ಟಿಟ್ಯೂಷನ್ನ ಅದು ಕೂಡ ಬೆಸೆಂಟ್ರಿಗೆ ಕೊಟ್ಟಿದ್ರು. ಇಷ್ಟು ಪರಿಣಾಮವನ್ನು ಬಿದ್ದಂಥ ವ್ಯಕ್ತಿತ್ವ ಡಾಕ್ಟರ್ ಆನಿ ಬೆಸೆಂಟ್ರು. ಇದು ಇವರ ಮಿಸ್ಸಸ್ ಮೇಲೆ ಬಿದ್ದು ಮಹಿಳಾ ಸೇವಾ ಸಮಾಜವನ್ನು ಸ್ಥಾಪನೆ ಆಗುತ್ತೆ. ನಂತರ ಏನಾಯಿತು, ಇವರು ಇಲ್ಲಿ 1916ಕ್ಕೆ ಏನಾದರೂ ಅವರು KTFನ ಅಧ್ಯಕ್ಷರಾದರು, ಸಿಟಿ ಲಾಡ್ಜ್ನ ಅಧ್ಯಕ್ಷರಾದರು. ಯಾರು? ಚಂದ್ರಶೇಖರ್ ಅಯ್ಯರು. ಇಲ್ಲಿವರೆಗೆ ತಾನೇ ಇದ್ದಿದ್ದು, ಇಲ್ಲಿವರೆಗೆ ಇದು ಬಿಲ್ಡಿಂಗ್ ಇದ್ದಿದ್ದು. ಅಲ್ಲೊಂದು ಬಿಲ್ಡಿಂಗ್ ಇದೆ ನೋಡಿ, ಈ ಕಿಟಕಿ ತೆಗೆದ್ರೆ ಅಲ್ಲೊಂದಿದೆ, ಶಂಕರ ಹಾಲ್ ಅಂತ ಕೇಳಿದ್ರ? ಶಂಕರ ಹಾಲು. ಅದನ್ನು 1917-18ರಲ್ಲಿ, ಒಂದು 10 ವರ್ಷ ಆದ ನಂತರ ಅದನ್ನು ಒಂದು ಆಡಿಟೋರಿಯಂ ಬೇಕು ಅಂತ ಅದನ್ನು ಕಟ್ತಾರೆ. ಯಾರು? ಚಂದ್ರಶೇಖರ್ ಕಾಂಟ್ರಿಬ್ಯೂಷನ್ ಅದು. ಅದನ್ನು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತಂದರೆ, ಮೈಕ್ ಇಲ್ದೇ, ಸೌಂಡ್ ಸಿಸ್ಟಮ್ ಇಲ್ದೇ ಎಷ್ಟು ಜನ, ಸುಮಾರು 600 ಜನ ಕೂತ್ಕೊಳ್ಬೋದು ನೆಲದಲ್ಲಿ. ಚೇರ್ಸ್ ಹಾಕಿದ್ರೆ ಒಂದು 500 ಜನ ಕೂತ್ಕೊಳ್ಬೋದು. ವಿತೌಟ್ ಮೈಕ್ ಮಾತಾಡಿದ್ರೆ ಭಾಳ ಉದ್ದ ಇದೆ, ಇದಕ್ಕಿಂತ ದೊಡ್ಡದದು, ಲೆಂಗ್ತಲ್ಲಿ, ಬ್ರೆಡ್ತಲ್ಲೂ ದೊಡ್ಡದಿದೆ. ಅಷ್ಟು ಜನ ಸೇರಿಸ್ತಕ್ಕಂಥ ಆಡಿಟೋರಿಯಮನ್ನು ಕಟ್ಟಿದ್ದು ಚಂದ್ರಶೇಖರ್ ಅಯ್ಯರ್. ಇದು ನಿಮಗೆ ಗೊತ್ತಿರಬೇಕು, ಎಲ್ರಿಗೂ ಗೊತ್ತಿದೆ. ಅದು ಶಂಕರ ಹಾಲು ಯಾವುದಕ್ಕೆ ಫೇಮಸ್ಸು? ಟ್ಯೂಷನ್ ಗೊತ್ತಾ? ಎಲ್ಲರೂ ಯಾರಾದರೂ ಕೇಳಿದೆ, ಶಂಕರ ಹಾಲಲ್ಲಿ ನಾನು ಟ್ಯೂಷನ್ ತೊಗೊಂಡಿದ್ದೀನಿ. ಇಲ್ಲೊಬ್ಬರು ನಮ್ಮ ಮೆಂಬರ್ ಹೇಳಿದ್ರು, ನಾನು ಬಂದಿದ್ದೆ ಇಲ್ಲಿ 10th PUC ಡಿಗ್ರಿ ಈ ಮಕ್ಕಳಿಗೆಲ್ಲ ಫ್ರೀ ಟ್ಯೂಷನ್ ಅಂತ ಯುವಕ ಸಂಘದವರು ಮಾಡ್ತಾಯಿದ್ರು. ಅಣ್ಣಯ್ಯ ಅನ್ನೋರು ಯುವಕ ಸಂಘದ ಕಟ್ಟಿದ್ರು. ಅವರು ಸಿಟಿ ಲಾಡ್ಜ್ನ ಸದಸ್ಯರು, ನೆನ್ಪಿಟ್ಕೊಳ್ಳಿ. ಸಿಟಿ ಲಾಡ್ಜ್ನ ಸದಸ್ಯರು ಶಂಕರ ಹಾಲ್ನಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಫ್ರೀ ಟ್ಯೂಷನ್ ಸುಮಾರು, ನಾನು ಇಲ್ಲಿ ಬಂದಾಗ 1981ರಲ್ಲಿ ಬಂದಿದ್ದು, 2010ರವರೆಗೂ ನಡೀತು ಇಲ್ಲಿ. ಅದ್ರ ಹಿಂದೆ ನಂಗೆ ಗೊತ್ತಿಲ್ಲ ಇನ್ನೂ, ಅಂದರೆ 40-50 ವರ್ಷಗಳು ಅಲ್ಲಿ ಫ್ರೀ ಟ್ಯೂಷನ್ಸ್, ಅಲ್ಲಿ ಓದ್ದವರು ಎಲ್ರಿಗೂ. ಹಾಗೆ ಈ ಒಂದು
ಶಂಕರಯ್ಯ ಹಾಲ್ನ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಅಲ್ಲಿ ಎಕೋ ಬರಲ್ಲ, ಮೈಕ್ ಬೇಕಾಗಿಲ್ಲ, ಎಷ್ಟು ಜನ ಕೂತರು ಕೂಡ ಎಲ್ಲರಿಗೂ ಸ್ಪಷ್ಟವಾಗಿ ಕೇಳ್ತಕ್ಕಂಥ ರೀತಿಯಲ್ಲಿ ಚಂದ್ರಶೇಖರ ಅಯ್ಯರು ಅದನ್ನು ಕಟ್ಟಿಸಿದ್ರು ನೋಡಿ, ಎಂಥ ಮಹಾನ್. ಇದು 1918-20 ಮುಗೀತು. ಇವ್ರು ಮತ್ತೆ ಕಾಂಟ್ರಿಬ್ಯೂಷನ್ ಏನು, ಇನ್ನೊಂದಿದೆ ಮೆಸಾನಿಕ್ ಟೆಂಪಲ್ ಅಂತ ಅಲ್ಲೊಂದಿದೆ, ಇಲ್ಲಿಂದ ಕೆಳಗೆ ಹೋದರೆ ಅದು 1923 ಅವರೇ ಫೌಂಡೇಶನ್ ಹಾಕಿ ಶುರು ಮಾಡಿದ್ರು. ಅದನ್ನು ಎಷ್ಟು ಚೆನ್ನಾಗಿ ಕಟ್ಟಿದ್ದಾನೆ ಅಂದರೆ, ನಾವು ಸುಮಾರು ಒಂದು 10 ವರ್ಷದ ಕೆಳಗೆ ಏನೋ ಹೆಂಚಿಂದದು ಎಲ್ಲ ಇದಾಗ್ಬಿಡ್ತಂತ ತೆಗೆದ್ರೆ ಆ ಟೀಕ್ ವುಡ್ಡು ಮೇಲೆ ಹಾಕಿರೋದೆಲ್ಲನೂ ಟೀಕ್ ವುಡ್ಡು ಎಷ್ಟು ಗಟ್ಟಿ ಇತ್ತು. ನಾನೆಂತ ಫೂಲ್ ಮಾಡಿದೆ, ಎಷ್ಟು ಚೆನ್ನಾಗಿದ್ದನ್ನು ಹಾಳು ಮಾಡಿದೆ ಅಂತ ಆಮೇಲೆ ಪಶ್ಚಾತ್ತಪಟ್ಟೆ. ಎಲ್ಲರೂ ಹೇಳ್ತಿದ್ರು, 100 ವರ್ಷ ಆಗೋಗ್ಬಿಟ್ಟಿದೆ, ಅದು ತೂತಾಗ್ಬಿಟ್ಟಿರುತ್ತೆ, ಅದ್ರ ಮೇಲೆ ನಿಂತ್ಕೊಂಡ್ರೆ ಬಿದ್ದೋಗ್ತಾರೆ ಅಂತ. ಅಂದರೆ ಚಂದ್ರಶೇಖರ ಅಯ್ಯರು ದೂರದೃಷ್ಟಿ ಎಷ್ಟು ವಿಶಾಲವಾಗಿತ್ತು, ಎಷ್ಟು ಅದ್ಭುತವಾಗಿತ್ತು ಅನ್ನೋದನ್ನು ನಾವು ನೆನೆಸ್ಕೊಳ್ಬೇಕು. ಅದನ್ನು ಡಾಕ್ಟರ್ ಆನಿ ಬೆಸೆಂಟ್ ಅವ್ರ ಕೈಯಲ್ಲಿ ಉದ್ಘಾಟನೆ ಮಾಡಿಸ್ತಾರೆ 1900 ಏಪ್ರಿಲಲ್ಲಿ. ಇದು ಮಾರ್ಚ್ 18 ಫೌಂಡೇಶನ್ ಹಾಕಿ ಸೆಪ್ಟೆಂಬರಲ್ಲಿ ಅದನ್ನು ಉದ್ಘಾಟನೆ ಮಾಡಿ ಅವರನ್ನೇ ಅಲ್ಲಿ ಅದೊಂದು ಬ್ರ್ಯಾಂಚ್ ಇದೆ ಮೆಸಾನಿಕ್ ಟೆಂಪಲ್ನಲ್ಲಿ, ಒಂದು ಲಾಡ್ಜ್ ಅಂತ ಹೇಳ್ತೀವಿ, ಅದರದಲ್ಲಿ ಚಂದ್ರಶೇಖರ ಅಯ್ಯರೇ ಮೆಂಬರ್ ಆಗ್ತಾರೆ, ಅದಕ್ಕೆ ಮಾಸ್ಟರ್ ಆಗ್ತಾರೆ, ಮಾಸ್ಟರ್ ಅಂತ ಕರಿತೀವಿ. ಅದಾದಮೇಲೆ ಅವ್ರ ಕಾಂಟ್ರಿಬ್ಯೂಷನ್ ಅದಾದಮೇಲೆ ಸ್ಟಾರ್ ರೂಮ್ ಅಂತಿದೆ ಶಂಕರಯ್ಯ ಹಾಲ್ ಮುಂದ್ಗಡೆ, ನೋಡಿದ್ರಲ್ವ ಶಂಕರಯ್ಯ ಹಾಲ್ ಮುಂದ್ಗಡೆ ಸ್ಟಾರ್ ರೂಮ್. ಬೆಳಗ್ಗೆ ಹೊತ್ತು ನೀವು ಬೇಗ ಬಂದರೆ ಅಲ್ಲಿ ಸ್ಟಡಿ ಕ್ಲಾಸ್ ನಡೀತಿರುತ್ತೆ, ಇದು ಸ್ಟಾರ್ ರೂಮ್ ಅಂತ. ಅದು ಅಕ್ಟೋಬರ್ 28, 1924 ಸ್ಟಾರ್ ರೂಮ್ 1924 ಇವರು ಡಾಕ್ಟರ್ ಬೆಸೆಂಟ್ರ ಕೈಯಲ್ಲೇ ಅಡಿಪಾಯ ಹಾಕಿಸ್ತಾರೆ ಸ್ಟಾರ್ ರೂಮ್. ಆಗ JK ಅವ್ರದ್ದು ಪ್ರಭಾವ ತುಂಬ ಇತ್ತು. ಅವರನ್ನು ವರ್ಲ್ಡ್ ಟೀಚರ್ ಬರ್ತಾರೆ, ಅವರನ್ನು ಸ್ಟಾರ್ ಆಫ್ ದ ಈಸ್ಟ್ ಅಂತ ಕರ್ತಾಯಿದ್ರು. ಅವರು ನಾನು ಯಾವುದೂ ಆಗಲ್ಲ ಅಂತ ರಿಸೈನ್ ಮಾಡ್ತಾರೆ, ಅದು ಬೇರೆ ವಿಚಾರ. ಆದರೆ ಡಾಕ್ಟರ್ ಆನಿ ಬೆಸೆಂಟ್ರು ಸ್ಟಾರ್ ರೂಮನ್ನು ಸ್ಥಾಪನೆ ಮಾಡಿ ಆ ಸ್ಟಾರ್ ರೂಮು ನಾವು ಹಲವಾರು ರೀತಿಯಲ್ಲಿ ಬಳಸ್ಕೊಂಡಿದ್ವಿ. ಯೂತ್ ಲಾಡ್ಜ್ ಅಲ್ಲಿ ಬಳಸ್ಕೊಳ್ತಾ ಇದ್ದರು. ಯೂತ್ ಲಾಡ್ಜ್ ಅಂತ ಸ್ಥಾಪನೆಗೆ ಅಲ್ಲಿ ಕಾರಣವಾಯಿತು. ಈಗ ಯಾರಾದರೂ JK ಸೆಂಟರ್ ಅಂತ ಬೇಕಾದ ಕ್ಯಾಸೆಟ್ಸು, ಆಮೇಲೆ ವೀಡಿಯೋಸು, ಆಮೇಲೆ ಆಡಿಯಲ್ ವಿಡಿಯೋ ಲೈಬ್ರರಿ ಎಲ್ಲ ಕೂಡ ಅಲ್ಲಿ ಸಂಗ್ರಹಿಸಿ ಯಾರು ಬೇಕಾದರೂ ಅಲ್ಲಿ ಸ್ಟಡಿ ಮಾಡ್ಬೋದು ಅಂತ ಅದನ್ನು ಒಂದು ಸೆಂಟ್ರು ತೆಗೀಲಾಯಿತು. ಇಷ್ಟೆಲ್ಲ ಆದಮೇಲೆ 1924 ತದನಂತರ ಅವರು 1900 ಇಲ್ಲಿ ಫೆಡ್ರೇಷನ್ ಇತ್ತಲ್ಲ, ಫೆಡ್ರೇಷನ್ ಆಫೀಸ್ ತಾನೇ ಇದ್ದಿದ್ದು, ಸಿಲ್ವರ್ ಜುಬ್ಲಿ. ಇದು ಸಿಟಿ ಲಾಡ್ಜು ಫೆಡ್ರೇಷನ್ ವ್ಯತ್ಯಾಸ ಇರಲಿಲ್ಲ, ಯಾಕೆಂದರೆ ಫೆಡ್ರೇಷನ್ ಆಫೀಸು ಇದೇ ರೂಮು, ಸಿಟಿ ಲಾಡ್ಜು ಇದೇ ಜಾಗ, ಇಲ್ಲೇ ಆಫೀಸ್ ಇದ್ದಿದ್ದು, ಇದೇ ಹಾಲು, ಇದೇ ಸಿಟಿ ಲಾಡ್ಜು, ಅದು ಫೆಡ್ರೇಷನ್ ಅಧ್ಯಕ್ಷರು ಇವರೇ ಚಂದ್ರಶೇಖರ ಅಯ್ಯರೇ, ಸಿಟಿ ಲಾಡ್ಜ್ಗೆ ಅವರೇ. ಆದ್ದರಿಂದ ಎಲ್ಲ ಕಾರ್ಯಕ್ರಮಗಳು ಸಿಲ್ವರ್ ಜುಬ್ಲಿ 1934, 1959 ಗೋಲ್ಡನ್ ಜುಬ್ಲಿ ಆಚರಿಸ್ತಾರೆ ಬಹಳ ಅದ್ಭುತವಾಗಿ. 1959 ಇವ್ರ ಜೊತೆಯಲ್ಲಿ ಸಹಕಾರ ಕೊಟ್ಟಿದ್ದು ಈಗ ತೆಗೆದುಕೊಂಡು ಇಷ್ಟು ಅವರ ಪೀರಿಯಡ್ನಲ್ಲಿ ನಡೆದಿದ್ದು. ಅವ್ರ ಜೊತೆಯಲ್ಲಿ ಸಹಕಾರ ಕೊಟ್ಟಂಥ ಇಬ್ಬರು ಮಹಾನ್ ವ್ಯಕ್ತಿಗಳನ್ನು ನಾವು ನೋಡಬೇಕು. ಎಸ್ ಗುರುಮೂರ್ತಿ ಅನ್ನೋರು ಶಾಂಪುರದವರು. ಎಂಥ ಮಹಾ ತ್ಯಾಗಿ ಅಂತಂದರೆ ಅವರು ಬಹಳ ಉದಾರ ಸ್ವಭಾವದವರು. ಯಾರೇ ಬರಲಿ ಅವರಿಗೆ ಏನಾದರೂ ಕಷ್ಟ ಅಂತ ಬಂದರೆ ಅವರು ಸ್ವಲ್ಪ ಜುಬ್ಬ ಟೈಪ್ ಹಾಕ್ಕೊಂಡಿದ್ರಂತೆ. ನನಗೆ ವೀರಭದ್ರಾಚಾರ್ಯರು ಹೇಳಿದರು, ಕೈ ಹಾಕಿದ್ರೆ ಕೈಗೆ ಎಷ್ಟು ದುಡ್ಡು ಬರುತ್ತೋ ಅಷ್ಟು ಕೊಟ್ಬಿಡೋರಂತೆ. ಅಂಥ ಮಹಾನ್ ವ್ಯಕ್ತಿ ಎಸ್ ಗುರುಮೂರ್ತಿ. ಇನ್ನು ಮೇಲೆ ಇನ್ನು ಮೇಲೆ ಗುರುಮೂರ್ತಿಯವರು ಇವ್ರ ಜೊತೆಯಲ್ಲೇ ಇನ್ನು ಸ್ವಲ್ಪ ಚಿಕ್ಕವರು, ಚಂದ್ರಶೇಖರ ಅಯ್ಯರ್ಗಿಂತ ಸ್ವಲ್ಪ ಚಿಕ್ಕವರಾದ್ದರಿಂದ ಇವ್ರ ಜೊತೆಯಲ್ಲಿ ಟ್ರೆಷರರ್ ಆಗಿ ಮತ್ತು ಸೆಕ್ರೆಟ್ರಿ ಆಗಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಿದ್ರು. ಇವ್ರ ಜೊತೆಯಲ್ಲಿ ಇನ್ನೊಬ್ಬರು ಕೆಲಸ ಮಾಡಿದವರು ಎಸ್ ಎಂ ಮುನಿರಾವ್.
ಎಸ್.ಎನ್. ಮುನಿರಾವ್. ಎಸ್.ಎನ್. ಮುನಿರಾವ್. ಎಸ್ ಗುರುಮೂರ್ತಿಗಿಂತ ಸ್ವಲ್ಪ ಚಿಕ್ಕವರು. ಇವರಿಬ್ಬರೂ ಕೂಡ ಚಂದ್ರಶೇಖರ್ ಅಯ್ಯರ್ ಜೊತೆಯಲ್ಲಿ ಕೆಲಸ ಮಾಡ್ತವ್ರು. ಇವರಿಬ್ಬರೂ ಎಸ್.ಎನ್. ಮುನಿರಾವ್ ಅವ್ರ ಮಕ್ಕಳು ಇದ್ದಾರೆ, ಎಸ್.ಎಂ. ಉಮಾಕಾಂತರಾವ್ ಮತ್ತು ಲಕ್ಷ್ಮಣ್ ರಾಮರಾವ್, ಇವರೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಅವ್ರ ಫ್ಯಾಮ್ಲಿನೇ. ಅವ್ರ ಬಗ್ಗೆ ಆಮೇಲೆ ಹೇಳೋಣ. ಈಗ ಇವರು ಎಸ್ ಗುರುಮೂರ್ತಿಯವರು ಮಾಡಿದ ಸಾಧನೆ ಏನಪ್ಪ ಅಂತಂದರೆ 66ವರೆಗೂ ಅಧ್ಯಕ್ಷರು ಇವರೇ. ಯಾರು? ಚಂದ್ರಶೇಖರ್ ಅಯ್ಯರ್. ಅವರು 66ರಲ್ಲಿ ತೀರಿ ಹೋದ್ಮೇಲೆ ಇವರು ಟ್ರೆಷರ್ ಆಗಿದ್ದರೆ ವೈಸ್ ಪ್ರೆಸಿಡೆಂಟು, ಅಥವಾ ಇವರಿಬ್ಬರು, ಒಬ್ಬರು ವೈಸ್ ಪ್ರೆಸಿಡೆಂಟ್ ಆಗಿದ್ರೆ ಇನ್ನೊಬ್ಬರು ಟ್ರೆಷರರು, ಇನ್ನೊಬ್ಬರು ಸೆಕ್ರೆಟ್ರಿ, ಹೀಗೆ ಯಾರು ಮುನ್ರಾಯರು ಮತ್ತು ಎಸ್ ಗುರುಮೂರ್ತಿ. ಇಷ್ಟು ಜೊತೆಗೆ ಫೆಡ್ರೇಷನಲ್ಲಿ ಏನಾಗಿದ್ದರು ಇವರು? ಫೆಡ್ರೇಷನಲ್ಲಿ ಕೂಡ ಟ್ರೆಷರರ್ ಆಗಿದ್ದರು, ಸೆಕ್ರೆಟ್ರಿ ಆಗಿದ್ದರು, ವೈಸ್ ಪ್ರೆಸಿಡೆಂಟ್ ಆಗಿದ್ದರು ಅಷ್ಟೇ. ಯಾಕೆಂದರೆ ಪ್ರೆಸಿಡೆಂಟ್ ಚಂದ್ರಶೇಖರ್ ಅಯ್ಯರೇ. ಯಾವಾಗ 66ರಲ್ಲಿ ಇವರು ತೀರೋಗ್ಬಿಡ್ತಾರೋ ಚಂದ್ರಶೇಖರ್ ಅಯ್ಯರು, ಆಗ ಎಸ್ ಗುರುಮೂರ್ತಿ ಫೆಡ್ರೇಷನ್ನ 67ರಿಂದ 68, ಇವರಲ್ಲ, ಇವರು ಮುನ್ರಾವ್, 67ರಿಂದ 68 KTFನ ಅಧ್ಯಕ್ಷರಾಗ್ತಾರೆ. ಯಾರು? ಗುರುಮೂರ್ತಿಯವರು. ನಂತರ ಇವರು ಮಾಡಿದ ಸಾಧನೆ ಏನು ಅಂತಂದರೆ, ನಮ್ಮಲ್ಲಿ ಮೆಸಾನಿಕ್ 1923 ಶುರುವಾದ ಮೇಲೆ ಹಲವಾರು ಕಡೆಗಳಿಂದ ಜನಗಳು ಬರ್ತಾಯಿದ್ರು. ಕ್ಯಾದಿಗುಂಟೆ, ಅದು ಆಂಧ್ರ ಬಾರ್ಡ್ರು, ಅಮರಾಪುರ ಆಂಧ್ರ, ಆಮೇಲೆ ಹಿರಿಯೂರು, ತುಮಕೂರು, ಈ ಸ್ಥಳಗಳಿಂದ ಮುದ್ದಪ್ಪ ಅನ್ನೋರು, ಬೇಕಾಷ್ಟು ಜನ ಎಲ್ಲ ಫೆಡ್ರೇಷನ್ನ ಪದಾಧಿಕಾರಿಗಳೇ. ಒಬ್ಬರು ಲಾಡ್ಜ್ ಆರ್ಗನೈಸರು, ಇನ್ನೊಬ್ಬರು ಉತ್ತರ ವಲಯದ ವ್ಯವಸ್ಥಾಪಕರು, ಇನ್ನೊಬ್ಬರು ಆ ಲಾಡ್ಜ್ನ ಅಧ್ಯಕ್ಷರು. ಹೀಗೆ ಇವರೆಲ್ಲರೂ ಕೂಡ ಪ್ರತಿ ತಿಂಗಳು, ಅಂದರೆ ವರ್ಷದಲ್ಲಿ 10 ತಿಂಗಳು ಇಲ್ಲಿ ಬರ್ತಾಯಿದ್ರು. ಒಂದು ಶನಿವಾರ ಭಾನುವಾರ ಇರೋದು. ಶನಿವಾರ ಉಳ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಈಗ ಇವರೆಲ್ಲರೂ ಕೂಡ ನೋಡಿ, ವಿಶೇಷ ಏನಂದರೆ ಇವರೆಲ್ಲರೂ ಕೂಡ ಫೆಡ್ರೇಷನಲ್ಲಿ ಯಾರು ಪದಾಧಿಕಾರಿಗಳಾಗಿದ್ದರೋ, ಸಿಟಿ ಲಾಡ್ಜ್ನಲ್ಲಿ ಯಾರು ಪದಾಧಿಕಾರಿಗಳಿದ್ರೋ, ಇವರೆಲ್ಲರೂ ಕೂಡ ಯಾವುದರಲ್ಲಿ ಮೆಸಾನಿಕ್ನಲ್ಲಿ ಮೆಂಬರ್ಸು. ಯಾಕೆಂದರೆ ಮೇನ್ ಯಾರು? ಚಂದ್ರಶೇಖರ್ ಅಯ್ಯರ್. ಅವರ ಜೊತೆಯಲ್ಲಿ ಇರೋರೆಲ್ಲರೂ ಮೆಂಬರ್ ಆಗಿದ್ದು, ಅವ್ರಿಗಾಗಿ ಉಳ್ಕೊಳ್ಳೋಕ್ಕೆ ಜಾಗ ಬೇಕಲ್ಲ ಅಂದ್ಬಿಟ್ಟು ಈಗ ಗೆಸ್ಟ್ ಹೌಸ್ ಅಂತಿದೆ ನೋಡಿ ಹಿಂದ್ಗಡೆ, ಉಪಾಸಿಕ ಅಂತೀವಲ್ಲ, ಉಪಾಸಿಕ ಕಾಟೇಜ್ ಅಂತೀವಲ್ಲ, ಅದನ್ನು ಇವರು ಇವರಿರೋವರೆಗೂ ಚಂದ್ರಶೇಖರ್ ಅಯ್ಯರವ್ರಿಗೆ ಏನು ಮಾಡಲಿಲ್ಲ. ಅವ್ರು ತೀರೋದ್ಮೇಲೆ ಇವರು ಅಧ್ಯಕ್ಷರಾಗ್ತಾರೆ. ಯಾರು? ಗುರುಮೂರ್ತಿಯವರು, ಎಸ್ ಗುರುಮೂರ್ತಿಯವರು. ಅವರು ಏನು ಮಾಡ್ತಾರೆ, ಏನಾದರೂ ಕಟ್ಟಲೇಬೇಕಲ್ಲ ಅಂತಂದ್ಬಿಟ್ಟು ಮೊದಲು ಅವರೇ ದುಡ್ಡು ಹಾಕ್ತಾರೆ. ತುಂಬ ಧಾರಾಳಿ ಅವರು. ದುಡ್ಡು ಹಾಕಿ ಬೇರೆ ಮುದ್ದಪ್ಪ ಅಂತ ಅವರು ಮುಂದೆ ಫೆಡ್ರೇಷನ್ಗೆ ಅಧ್ಯಕ್ಷರಾದರು, ತುಮಕೂರಿನವರು. ಅವರು ಹಲವಾರು ಸದಸ್ಯರು, ಮೆಸಾನಿಕ್ ಮೆಂಬರ್ಸು, ಸಿಟಿ ಲಾಡ್ಜು ಎಲ್ಲರೂ ಸೇರಿ ಆ ಒಂದು ಗೆಸ್ಟ್ ಹೌಸ್ ಉಪಾಸಿಕ ಕಾಟೇಜನ್ನು ಗ್ರೌಂಡ್ ಫ್ಲೋರನ್ನ ಸಿದ್ಧ ಮಾಡ್ತಾರೆ. ಅದನ್ನು ಅಸ್ಥಿಭಾರ ಹಾಕಿದ್ಯಾರು ಅಂತಂದರೆ 5ನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂಥ ಎನ್ ಶ್ರೀರಾಮ್, ನಮ್ಮ ರಾಧಾ ಬನ್ನೇರವರ ತಂದೆ ಎನ್ ಶ್ರೀರಾಮ್ ಅವರು 1967ರಲ್ಲಿ ಅದನ್ನು ಕಟ್ಟೋದಕ್ಕೆ ಅವ್ರ ಕೈಯಲ್ಲಿ ಅಡಿಪಾಯ ಹಾಕಿಸ್ತಾರೆ. ಆಮೇಲೆ ಇದರದ್ದೆಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡು ಶಂಕರ್ ನಾರಾಯಣ್ ಅಂತವರು, GN ಶಂಕರ್ ನಾರಾಯಣ್, ವೆಂಕಟಾಚಲ ಶೆಟ್ಟಿ ಅನ್ನೋರು, ಅವರ ನೇತೃತ್ವದಲ್ಲಿ ಕಾಂಟ್ರಾಕ್ಟ್ ಎಲ್ಲ ಸೇರಿ ಆ ಬಿಲ್ಡಿಂಗನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಇವರು ಯಾರು? ಗುರುಮೂರ್ತಿಯವರೇ ತಮ್ಮ ಹಸ್ತದಿಂದ ಆ ಉದ್ಘಾಟನೆಯನ್ನು ಮಾಡ್ತಾರೆ. ಅದು ಮೇ 8, ಶ್ವೇತ ಪದ್ಮಾಷ್ಟಮಿ ಅಂತ ಹೇಳಿಲ್ವ, ಮೇ 8, 1969ರಲ್ಲಿ ಆ ಉಪಾಸಿಕಾ ಕಾಟೇಜನ್ನು ಉದ್ಘಾಟನೆ ಮಾಡ್ತಾರೆ. ಅದೇ ಸಮಯದಲ್ಲಿ ಇನ್ನು ಈಗ ಗುರುಮೂರ್ತಿಯವರು ಮಾಡಿದ್ದೇನಪ್ಪ ಅಂತಂದರೆ, ಇಷ್ಟೆಲ್ಲ ಬೆಳೀತಾ ಇದೆ, ಆ್ಯಕ್ಟಿವಿಟೀಸ್ ಮಾಡಬೇಕು, ಏನು ಮಾಡೋದು ಅಂತಂದ್ಬಿಟ್ಟು ಆರ್ಥಿಕವಾಗಿ ಏನಾದರೂ ಇನ್ಕಮ್ ಬರಬೇಕಲ್ವಾ, ಇದೆಲ್ಲನೂ ಆ್ಯಕ್ಟಿವಿಟೀಸ್ ಆಗುತ್ತೆ. ಇನ್ಕಮ್ ಇಷ್ಟೆಲ್ಲ ಚಟುವಟಿಕೆ ಮಾಡಿ ದುಡ್ಡು ಬೇಕಲ್ಲ. ಅದಕ್ಕಾಗಿ ಇಲ್ಲಿ ವಾಯುವ್ಯದಲ್ಲಿ ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಪ್ಲ್ಯಾನ್ ಮಾಡ್ತಾರೆ. ಏನು, ಒಂದು ಬಾಡಿಗೆಗೆ ಏನಾದರೂ ಕಟ್ಟಡನ ಕಟ್ಟಬೇಕು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾರೆ. ಅವರೇ ದುಡ್ಡು ಕೊಡ್ತಾರೆ ಮೊದಲು ಫೌಂಡೇಶನ್ ಹಾಕೋದಕ್ಕೆ. ಶ್ರೀರಾಮ್ ಅವ್ರ ಕೈಲೇ ಶ್ರೀರಾಮ್ ಅಲ್ಲ, ಇವರು ಯಾರು? ಗುರುಮೂರ್ತಿಯವರೇ ಅದನ್ನು ಅಡಿಪಾಯ ಹಾಕ್ತಾರೆ.
ಯಾವಾಗ 1969. ಆಗ ಯಾರಪ್ಪ ಸೆಕ್ರೆಟ್ರಿ ಆಗಿದ್ದು ನೀವೆಲ್ಲ ನೋಡಿದ್ದೀರಾ, ಎಸ್ ಕೆ ವೀರಭದ್ರಾಚಾರ್ಯವರು ಅಧ್ಯಕ್ಷರು, ಗುರುಮೂರ್ತಿಯವರು ಸೆಕ್ರೆಟ್ರಿ, ಎಸ್ ಕೆ ಇವರು ಇಂಜಿನಿಯರು, ಬಹಳ ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡಿ ಮುಂದಾಲೋಚನೆ, ಈ ಬಿಲ್ಡಿಂಗ್ ಎಲ್ಲ ಕಟ್ಟಬೇಕಾದ್ರೆ ಅವರೇ ಕಾರಣ. ಅವರು ಪ್ಲ್ಯಾನ್ ಮಾಡ್ತಾರೆ, ಮಾಸ್ಟರ್ ಪ್ಲ್ಯಾನ್ ಅಂತ, ಅವ್ರ ಕಾಂಟ್ರಿಬ್ಯೂಷನ್ನು. ಯಾರು ಮೂರ್ತಿ ಅಧ್ಯಕ್ಷರಾಗಿದ್ದಾಗ ಕಾರ್ಯದರ್ಶಿ ಎಸ್ ಕೆ ವೀರಭದ್ರಾಚಾರ್ಯವರು ಮಾಸ್ಟರ್ ಪ್ಲ್ಯಾನ್ ಅಂತ ಸಿಟಿ ಲಾಡ್ಜ್ನ ಒಳಗಡೆ ಹಾಕಿದ್ದಾರೆ. ಎಲ್ಲೆಲ್ಲಿ ಏನೇನು ಇರಬೇಕು, ಏನು ಕಟ್ಟಬೇಕು ಮುಂದಿದೆ ಅನ್ನೋದನ್ನು ಭವಿಷ್ಯಕ್ಕಾಗಿ ಇಲ್ಲಿದೆ ನೋಡ್ರಿ, ಅಲ್ಲಿದೆಯಲ್ಲ. ಈ ಮಾಸ್ಟರ್ ಪ್ಲ್ಯಾನನ್ನು 1970ರಲ್ಲಿ ರೆಡಿ ಮಾಡಿ ಕಂಪ್ನಿನಲ್ಲಿಟ್ಟು ಸ್ಯಾಂಕ್ಷನ್ ಮಾಡ್ತಾರೆ. ಅದರಂತೆ ಈಗೆಲ್ಲ ಮಾಡ್ತಾಯಿದ್ದಾರೆ. ಈಗ ಅದನ್ನು ಮಾಡಿದ್ಮೇಲೆ ಅವರು ಏನು ಮಾಡ್ತಾರೆ ಅಂತಂದರೆ 1975 ಏನು ಹೇಳಿ, ಥಿಯಾಸಿಕಲ್ ಸೊಸೈಟಿಯ ಶತಮಾನೋತ್ಸವ ಪ್ರಪಂಚಾದ್ಯಂತ, ಅದರ ನೆನಪಿಗಾಗಿ ಅವ್ರೇನು ಮಾಡ್ತಾರೆ, ಆ ಬಿಲ್ಡಿಂಗನ್ನು ಯಾವುದು ಬಾಡಿಗೆ ಕೊಡೋದು, ಆರ್ಥಿಕವಾಗಿ ದುಡ್ಡು ಬರಲಿ ಅಂತಂದ್ಬಿಟ್ಟು 1975 ಶತಮಾನೋತ್ಸವ ಅಂಗವಾಗಿ ಮತ್ತು ಆರ್ಥಿಕ ಸುಧಾರಣೆ ಆಗಲಿ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿ, ಮುಖ್ಯವಾಗಿ ವೀರಭದ್ರಾಚಾರ್ಯವರು, ಇನ್ನು ಉಳಿದ ಬಾಲಕೃಷ್ಣರಾಜು, ಇನ್ನು ಯಾರ್ಯಾರೋ ಕಾಂಟ್ರಾಕ್ಟರ್ಸು ಮತ್ತು ಪ್ರೋತ್ಸಾಹ ಕೊಟ್ಟವರು ಗುರುಮೂರ್ತಿಯವರೇ ಆ ಕಟ್ಟಡವನ್ನು ನಿರ್ಮಾಣ ಮಾಡಿ 1974ರಲ್ಲಿ ನಮ್ಮ ಆಗಲೇ ಶ್ರೀರಾಮ್ ಅವರು 73ಕ್ಕೆ ತಿರೋಗಿರ್ತಾರೆ, 74ಕ್ಕೆ 6ನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಜಾನ್ ಕೋಟ್ಸ್ ಬರ್ತಾರೆ. ಜಾನ್ ಕೋಟ್ಸ್ ಅಂತ ಇಲ್ಲಿ ಅಲ್ಲಿದೆ ನೋಡ್ರಿ, ಜಾನ್ ಕೋಟ್ಸ್ ಅಂತ ಗೊತ್ತಾಗುತ್ತೆ. ಅವರು ಅದನ್ನು ಉದ್ಘಾಟನೆ ಮಾಡಿಸ್ತಾರೆ. ಆವತ್ತಿಂದ 1974ರಿಂದ ಅಲ್ಲಿ ಬಾಡಿಗೆ ಕೊಟ್ಟ ಮೇಲೆ ಮೊದಲು 500 ರೂಪಾಯಿ ಅಂದರು, 2500, ಆಮೇಲೆ 30,000, 1,00,000, ಆಮೇಲೆ ಜನ್ರೇಟ್ ಆಯಿತು. ಅದು ಆ ದುಡ್ಡು ಬರೋದಕ್ಕೆ ಕಾರಣಕರ್ತರು ಯಾರಾದರೂ ಗುರುಮೂರ್ತಿ ಮತ್ತು ಎಸ್ ಕೆ ವೀರಭದ್ರಾಚಾರ್ಯ. ಇಷ್ಟೆಲ್ಲ ಆಕ್ಟಿವಿಟೀಸ್ ಮಾಡಬೇಕು, ದುಡ್ಡು ಬೇಕೇ ಬೇಕಲ್ಲ, ಅದನ್ನು ಮಾಡಿದ್ರು. ಇದಾದಮೇಲೆ ಇನ್ನು ನೋಡಿ ಎಷ್ಟು ಬೆಳೀತಾ ಇದೆ. ಗುರುಮೂರ್ತಿಯವರು ಸ್ವಲ್ಪ ಮೆತ್ತಗಾಗಿದ್ದರು ಅನಿಸುತ್ತೆ. ಆಗ ಮುನ್ರಾಯರು ಏನಾಗಿದ್ದರು, ಫೆಡ್ರೇಷನ್ನ ಅಧ್ಯಕ್ಷರಾಗಿದ್ದರು. ಆ ಫೆಡ್ರೇಷನ್ ಅಧ್ಯಕ್ಷರಾಗಿದ್ದಾಗ ಎಲ್ಲಿ ಈಗ ಫೆಡ್ರೇಷನ್ ಬಿಲ್ಡಿಂಗ್ ಇಲ್ವಲ್ಲ, ಈ ವೀರಭದ್ರಾಚಾರ್ಯನ ಬಹುಮುಖ್ಯ ಕಾಂಟ್ರಿಬ್ಯೂಷನ್ ಅಂದರೆ ಕಮಿಟೀಸ್ ಪ್ಲ್ಯಾನ್, ಮಾಸ್ಟರ್ ಪ್ಲ್ಯಾನ್ ಮಾಡಿಬಿಟ್ಟು ಏನು ಮಾಡಬೇಕು, 3 ಕಮಿಟೀಸ್ ಮಾಡಿದ್ರು. ನಮ್ಮಲ್ಲಿ 7 ರೇಸ್ ಅಂತಿರುತ್ತೆ. ಒಬ್ಬೊಬ್ಬರಿಗೆ ಅಡ್ಮಿನಿಸ್ಟ್ರೇಟಿವ್ ಪವರು, ವಿಸ್ಡಮ್ಮು ಅಂದರೆ ಟೀಚಿಂಗು, ಇನ್ನೊಬ್ಬರಿಗೆ ಆರ್ಟು, ಇನ್ನೊಬ್ಬರಿಗೆ ಸೈನ್ಸು, ಇನ್ನೊಬ್ರಿಗೆ ಸರ್ವೀಸು, ಈ ಥರದ್ದೆಲ್ಲ ಇರುತ್ತಲ್ಲ. ಈ ಒಂದು ಸ್ವಭಾವ ಇರೋರನ್ನೆಲ್ಲ ಅಟ್ರ್ಯಾಕ್ಟ್ ಮಾಡಿ 3 ಕಮಿಟಿಗಳನ್ನು ಮಾಡ್ತಾರೆ. ಒಂದನೇ ಕಮಿಟಿಗೆ ಜಿ ಎನ್ ಶಂಕರನಾರಾಯಣ ಚೇರ್ಮನ್ ಮಾಡ್ತಾರೆ. ಅವ್ರ ಕೆಲಸ ಏನಪ್ಪ ಅಂದರೆ ಸೆಂಟಿನರಿ ಬಿಲ್ಡಿಂಗ್ ಕಟ್ಟೋದು, ಈ ಸಿಟಿ ಲಾಡ್ಜ್ನ ಶತಮಾನೋತ್ಸವ ಓಪನ್ ಏರ್ ಥಿಯೇಟ್ರ್ ಕಟ್ಟೋದು, ಮತ್ತು ಗಾರ್ಡ್ನಿಂಗು, ಇದೆಲ್ಲನೂ ಈ ರೀತಿ ಇರಲಿಲ್ಲ. ಇದನ್ನೆಲ್ಲ ಲೆವೆಲ್ ಮಾಡಿ, ಆಮೇಲೆ ಇದನ್ನೆಲ್ಲ ಮುಂದ್ಗಡೆ ಒಂದು ಫೌಂಟನ್ ಇದೆ ನೋಡ್ರಿ, ಒಂದು ಓವಲ್ ಶೇಪು ಪಾಂಡ್ ಇದೆ, ಅದರ ಮುಂದ್ಗಡೆ ದೊಡ್ಡ ಮರಗಳಿದೆ. ಅದನ್ನು 1969 ಡೈಮಂಡ್ ಜುಬ್ಲಿ ಆಫ್ ದ ಫೆಡ್ರೇಷನ್ ಸಮಯದಲ್ಲಿ ಅವುಗಳನ್ನ ಎನ್ ಶ್ರೀರಾಮರ ಕೈಲಿ ನಡೆಸ್ತಾರೆ ನೋಡಿ. ಈಗಲೂ ಎಷ್ಟು ಹಿಂದಿನ ನೆಟ್ಟಿರೋದು ಈಗಲೂ ಕಾಣುತ್ತೆ ನೋಡಿ. ಆ ಲೈಟಿಂಗು ಇದನ್ನೆಲ್ಲ ಕೂಡ ಆವಾಗಲೇ ಮಾಡಿದ್ದು. ಆಮೇಲೆ ಸ್ವರ್ಣ ಮಹೋತ್ಸವ ಮಾಡುವ ಫೆಡ್ರೇಷನ್ ಸಮಯದಲ್ಲಿ ಇದನ್ನೆಲ್ಲನೂ ಲೆವೆಲ್ ಮಾಡಿ ಮುಖ್ಯವಾಗಿ ಮಾಡ್ತಾರೆ. ನಂತರ 1970 ಕಮಿಟೀಸ್ ಮಾಡಿದವ್ರಿಗೆ ಈ ಮುಂದಿಂದು ಕೆಲಸ ಏನು, ಬಿಲ್ಡಿಂಗ್, ಸೆಂಟಿನರಿ ಬಿಲ್ಡಿಂಗ್ಸ್ ಕಟ್ಟೋದು, ಫೆಡ್ರೇಷನ್ ಬಿಲ್ಡಿಂಗ್ ಕಟ್ಟೋದು, ಗಾರ್ಡನಿಂಗ್ ಮಾಡೋದು, ಇವನ್ನೆಲ್ಲ ಮಾಡಿದ್ರು. ಇಲ್ಲಿ ಡೈಮಂಡ್ ಜುಬ್ಲಿ 75 ಪ್ಲಾಟಿನಮ್ ಜುಬ್ಲಿ ಸೆಲೆಬ್ರೇಷನ್ ಆಫ್ ದಿ KTFನಲ್ಲಿ 100 ವೆರೈಟಿ ಗಿಡಗಳನ್ನು ನೆಡ್ತಾರೆ. ಬಿಲ್ವ, ಇಲ್ಲಿ ಬಿಲ್ವ ಮತ್ತು ಇದು ಜಂಬೂ ಸವಾರಿಗೆ ಹೋಗ್ತೀವಲ್ಲ ಅದನ್ನೇನು ಬನ್ನಿ, ಈ ಥರ 100 ವೆರೈಟೀಸ್ ಮೆಡಿಸಿನಲ್ ಪ್ಲ್ಯಾಂಟ್ಸನ್ನೆಲ್ಲನೂ ವಜ್ರ ಅಲ್ಲ, ಪ್ಲಾಟಿನಮ್ ಜುಬ್ಲಿ ಅಂತೀವಲ್ಲ ಆ ಸಮಯದಲ್ಲಿ ಗಿಡಗಳು ನೆಡೆಸಿ ವಿಶೇಷವಾದ ಈ ಒಂದು ಗಾರ್ಡನಿಂಗ್ ಎಲ್ಲನೂ ಮೇಂಟೈನ್ ಮಾಡ್ತಾರೆ. ಇದೆಲ್ಲ ಮೂಲ ಕಾರಣ ಎಸ್ ಕೆ ವೀರಭದ್ರಾಚಾರ್ಯರು ಮತ್ತು ಮುನಿರಾಯರು. ಇವರೆಲ್ಲರೂ ಇಷ್ಟು ಸರ್ವೀಸ್ ಮಾಡಿ ಇಷ್ಟು ಚೆನ್ನಾಗಿದೆ, ಇಲ್ಲಿ ಬಂದರೆ ಎಷ್ಟು ಚೆನ್ನಾಗಿದೆ ಅಂದ್ಕೊಳ್ತೀವಲ್ಲ, ಹಿಂದೆ ಎಷ್ಟು ಬಿಯಾಂಡ್ ದಿ ಕರ್ಟನ್ಸ್ ಅಂತೀವಲ್ಲ, ಎಷ್ಟು ಜನ ತ್ಯಾಗ ಮಾಡಿದ್ದಾರೆ, ಎಷ್ಟು ಜನ ಇದಕ್ಕೆ ಸರ್ವಿಸ್ ಮಾಡಿದ್ದಾರೆ ಅಂತ ನಾವು ನೆನ್ಪಿಟ್ಕೊಳ್ಬೇಕು. ಕಟ್ಟಡ ಇನ್ನೂ ಆಗಲಿಲ್ಲ. ಅಲ್ಲಿ 1974 ಇದು ಇನಾಗ್ರೇಟ್ ಮಾಡಿದಾಗ ಯಾವುದು
ಸೆಂಟನರಿ ಬಿಲ್ಡಿಂಗ್ ಅಂತ ಮಾಡಿದ್ರು. 1975 ನೆನಪಿಗಾಗಿ ಸೆಂಟನರಿ ಬಿಲ್ಡಿಂಗ್ ಅಂತ ಈ ಬಾಡಿಗೆ ಕೊಡೋಕೆ ಮಾಡಿದಾಗ ಜಾನ್ ಕೋಟ್ಸ್ ಕೈಯಲ್ಲೇ ಫೆಡರೇಷನ್ ಬಿಲ್ಡಿಂಗು ಅಡಿಗಲ್ಲು ಹಾಕಿಸ್ತಾರೆ. 1974ರಲ್ಲಿ ಜಾನ್ ಕೋಟ್ಸೇ ಅಡಿಗಲ್ಲು ಹಾಕೋದು. ಆ ನಂತರ ಅದಕ್ಕೆಲ್ಲ ಫಂಡ್ಸು, ಡೋನರ್ಸು, ವೀರಣ್ಣ ಶೆಟ್ಟರು ಅಂತ ಹೇಳ್ತಿದ್ರು, ಬೇರೆ ಸುಮಾರು ಜನ ಉದಾರವಾಗಿ ದುಡ್ಡನ್ನು ಕಲೆಕ್ಟ್ ಮಾಡಿ ಆ ಕಟ್ಟಡವನ್ನು ಪೂರ್ಣ ಮಾಡ್ತಾರೆ. 1982ರಲ್ಲಿ ವಾಸುದೇವಯ್ಯ ಅಂತ, ರುಕ್ಮಿಣಿ ಕೃಷ್ಣಮೂರ್ತಿ ಇವರೆಲ್ಲ ಕೇಳಿದ್ರಲ್ಲ, ಅವ್ರ ತಂದೆಯವ್ರ ಕೈಯಲ್ಲಿ ಅದನ್ನು ಉದ್ಘಾಟನೆ ಮಾಡಿಸ್ತಾರೆ. ಆಗ ರಾಚಪ್ಪನವರು ಸೆಕ್ರೆಟ್ರಿ ಆಗಿರ್ತಾರೆ, ಮುನ್ರಾಯರು ಪ್ರೆಸಿಡೆಂಟ್ ಆಗಿ ನೆಕ್ಸ್ಟು ಇವ್ರು ಬರ್ತಾರೆ. 74ರವರೆಗೆ ಅವ್ರು ಪ್ರೆಸಿಡೆಂಟ್ ಆಗಿದ್ದು, 1974ರವರೆಗೂ ಪ್ರೆಸಿಡೆಂಟ್ ಆಗಿರ್ತಾರೆ. ಆಮೇಲೆ ಬಂದವರು ಜಿ ಮುದ್ದಪ್ಪ, ನಾನು ಹೇಳಿದ್ನಲ್ಲ ತುಮಕೂರಿನ, ಅವರು ಲಾಯರ್, ಗ್ರೇಟ್ ಲಾಯರು. ಅವರು ಆ ಕಟ್ಟಡ ಕಟ್ಟುವಾಗ ತುಂಬ ಧನ ಸಹಾಯ ಮಾಡಿದ್ದಾರೆ. ಬೇಕಷ್ಟು ಮೆಂಬರ್ಸ್ ಎಲ್ಲನೂ ಸಹಾಯ ಮಾಡಿ ಆ ಬಿಲ್ಡಿಂಗು ಎಷ್ಟು ಚದರ ಗೊತ್ತಾ? 42 ಚದರ ಕೆಳಗಡೆ, 18 ಚದರ ಮೇಲೆ, 4 ರೂಮ್ ಇದೆ. ಕೆಳಗಡೆ 2 ರೂಮು, ಮೇಲೆ 2 ರೂಮು. ಒಂದು ಕೆಳಗಡೆದು ಲೈಬ್ರರಿಗೆ, ಇನ್ನೊಂದು ಬುಕ್ಸ್ ಶಾಪ್ ಅಂತ, ಮೇಲೆ ಒಂದು KTF ಆಫೀಸು, ಇನ್ನೊಂದು ES ಶ್ರೈನ್ ರೂಮ್ಗೆ, ಇನ್ನೊಂದು ಕೆಳಗಡೆ ದೊಡ್ಡ ಹಾಲ್ ಇದೆ, ಆಡಿಟೋರಿಯಂಗೆ ಹೆಸರಿಟ್ರು ಬ್ಲಾವರ್ಸ್ಕಿ ಆಡಿಟೋರಿಯಂ. ಈಗ ಲೈಬ್ರರಿ ಇದೆಯಲ್ಲ, ಅದನ್ನೇ ಬ್ಲಾವರ್ಸ್ಕಿ. ನೋಡಿ ಯಾವಾಗ ಕಟ್ಟಿದ್ದು? 1974ರಲ್ಲಿ ಜಾನ್ ಕೋಟ್ಸು ಅದಕ್ಕೆ ಫೌಂಡೇಶನ್ ಸ್ಟೋನ್ ಹಾಕಿದ್ರು. 1982ರಲ್ಲಿ ವಾಸೇನವರು ಅದು ಉದ್ಘಾಟನೆ ಮಾಡಿ ಆವಾಗಲಿಂದ ಇಲ್ಲಿದ್ದು KTF ಆಫೀಸು ಅಲ್ಲಿಗೆ ಶಿಫ್ಟ್ ಆಗುತ್ತೆ. 82ವರೆಗೂ ಇಲ್ಲೇ ಇತ್ತು, ಒಟ್ಟಿಗೆ ಎಲ್ಲ ಕೆಲಸ ಮಾಡ್ತಿದ್ರು. ಹೀಗೆ ಬೆಳೀತಾ ಬಂದ ಮೇಲೆ ವೀರಭದ್ರಾಚಾರ್ಯವರು ಇನ್ನು ಈ ಲಾಡ್ಜಿಂದು ಶತಮಾನೋತ್ಸವ ಮಾಡಬೇಕಲ್ಲ. ನನ್ನ ಟೈಮ್ ಆಗೋಯ್ತು. ಈ ಲಾಡ್ಜಿನ 1886 ಶತಮಾನೋತ್ಸವ ಬರೋದು 1986. 1986 ಓಪನ್ ಏರ್ ಥಿಯೇಟ್ರ್ ಅಂತ, ಅಲ್ಲಿ ಎದುರುಗಡೆ ಮೆಸಾನಿಕ್ ಟೆಂಪಲ್ ಪಕ್ಕದಲ್ಲಿ ದೊಡ್ಡ ಕಂಬಗಳಿದು ಇದೆಯಲ್ಲ, ಅದನ್ನು ಓಪನ್ ಏರ್ ಥಿಯೇಟ್ರನ್ನ ರಾಧಾ ಬರ್ನಿಯರವರು ಉದ್ಘಾಟನೆ ಮಾಡ್ತಾರೆ. ಅದನ್ನು ಆವಾಗಲೇ ಈ ಲಾಡ್ಜಿನ ಶತಮಾನೋತ್ಸವ ಸಮಾರಂಭವನ್ನು ಅಶೋಕ್ನಾಥ್ ಬ್ಯಾನರ್ಜಿ, ನಮ್ಮ ಕರ್ನಾಟಕ ಸರ್ಕಾರದ ಗವರ್ನರ್ ಬಂದಿದ್ದರು, ರಾಧಾ ಬರ್ನಿಯರವರು ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಬಂದಿದ್ದರು. ಹಲವಾರು ಲಾಡ್ಜ್ಗಳಿಂದ KTF ಫೆಡರೇಷನ್ನ ಆ್ಯನ್ಯುಯಲ್ ಮೀಟಿಂಗನ್ನು, ಸಿಟಿ ಲಾಡ್ಜ್ನ ಶತಮಾನೋತ್ಸವ ಸಮಾರಂಭನ ಬಹಳ ಅದ್ಧೂರಿಯಾಗಿ ಹೊರಗಡೆ ಎಲ್ಲ ಪೆಂಡಾಲ್ ಹಾಕಿದ್ರು. ಸುಮಾರು ಜನ, ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರು ಥ್ರೂಔಟ್ ಕರ್ನಾಟಕ ಬಂದು ಭಾಳ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ರು. ಆವಾಗಲೇ ಈ ಸಾವನಿಯರ್ನ ಬಿಡುಗಡೆ ಆಗಿತ್ತು, ಸಿಟಿ ಲಾಡ್ಜ್ನ ಸಾವನಿಯರ್. ಇದಕ್ಕೆ CN ನಾಗರಾಜ್ ಅಂತ ಹೇಳಿದ್ರು, ಅವರು ಕೂಡ ಸಿಟಿ ಲಾಡ್ಜ್ನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದರು. ಮುನ್ರಾಯರ್ ಕೆಲಸ ಮಾಡಿದರು, ಉಮಾಕಾಂತರಾವ್ ಇಲ್ಲಿ ಸೆಕ್ರೆಟ್ರಿಯಾಗಿ ಕೆಲಸ ಮಾಡಿದರು. ಹಲವಾರು ಜನ ಇದಕ್ಕೆ, ಲಕ್ಷ್ಮಣ್ ರೆಡ್ಡಿ ಅಂತವರು ಕೂಡ ಇಲ್ಲಿ ಸೆಕ್ರೆಟ್ರಿ ಆಗಿದ್ದರು. ಉದಯ್ ಶಂಕರ್ ಅಂತ ಕೂಡ ಇಲ್ಲಿ ಸೆಕ್ರೆಟ್ರಿ ಆಗಿ ಕೆಲಸ ಮಾಡಿದರು. ನಂತರ ಕುರುಪಾದನವರು ಅವರು ಪ್ರೆಸಿಡೆಂಟ್ ಆಗಿದ್ದರು. ಹೀಗೆ ಹಲವಾರು ಜನ. ಅದಾದ ನಂತರ ಲಕ್ಷ್ಮಣ್ ರೆಡ್ಡಿ ಅವರು ಆದಮೇಲೆ ನಮ್ಮ ಸನತ್ ಕುಮಾರ್, SK ವೀರಭದ್ರಾಚಾರ್ಯರ ಗರಡಿಯಲ್ಲಿ ಬೆಳೆದವರು ಇವರೆಲ್ಲ. ಅವರ ಒಂದು ಆದೇಶದಂತೆ ಆ ಮಾಸ್ಟರ್ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇವರು ಕಾರಣಕರ್ತರಾದರು. ಈ ರೀತಿ SK ವೀರಭದ್ರಾಚಾರ್ಯವರು, ಮುನ್ರಾಯರು ಮತ್ತು ಎಸ್ ಗುರುಮೂರ್ತಿಯವರು ಬಹಳ ಹೆಚ್ಚಿನ ರೀತಿಯಲ್ಲಿ ಸಿಟಿ ಲಾಡ್ಜ್ ಫೆಡರೇಷನ್ ಎರಡಕ್ಕೂ ಸಮನ್ವಯ ಮಾಡ್ತಾ ಹೆಚ್ಚು ಸಿಟಿ ಲಾಡ್ಜನ್ನು ಅಭಿವೃದ್ಧಿಗಾಗಿ ಮಾಡಿದವರು. 3 ಕಮಿಟೀಸ್ ಅಂತ ಹೇಳೋದು ಬಹಳ ನೆನಪಿಟ್ಕೊಳ್ಬೇಕು. ಒಂದು ಕಮಿಟಿ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ಗೆ, 2ನೇ ಕಮಿಟಿ ಜ್ಞಾನ ಪ್ರಸಾರಕ್ಕೆ. ಜ್ಞಾನ ಪ್ರಸಾರ ಅಂತಂದರೆ ಯೂತ್ ಲಾಡ್ಜ್ಗಳಿಗೆ, ಯೂತ್ ಮೆಂಬರ್ಸ್ಗೆ ಯಾವ ರೀತಿ ಇತಿಹಾಸವನ್ನು ಮುಟ್ಟಿಸಬೇಕು ಅಂತಕ್ಕಂಥದ್ದು, ಸ್ಟಡಿ ಕ್ಯಾಂಪ್ಸು ಇವನ್ನೆಲ್ಲ ಮಾಡೋದಕ್ಕೆ. ಮತ್ತು ಇನ್ನೂ ಒಂದು ಮಾಡಿದ್ರು, ಫಸ್ಟ್ ಕಮಿಟಿದು ಫೈನಾನ್ಸ್ಗೆ ಅದು ಬಿಲ್ಡಿಂಗ್ ಕಟ್ಟಿದ್ರು. 72ವರೆಗೂ ಇಲ್ಲಿ ಏನು ನಡೀತಾ ಇಲ್ಲ, ಸುಮ್ಮನೆ ವಾರಕ್ಕೊಂದ್ಸಲಿ ಬರೋರು ಹೋಗೋರು ಅಷ್ಟೇ. ಯಾವಾಗ ಇಲ್ಲಿ ಮನಿ ಜನ್ರೇಟ್ ಆಯಿತು, ಜನಗಳಿಂದ ದುಡ್ಡು ಕಲೆಕ್ಟ್ ಮಾಡೋದು, ಇದೆಲ್ಲ ವೀರಭದ್ರಾಚಾರ್ಯ ಕಾಲದಲ್ಲೇ ನಡೆದಿದ್ದು. ಮಂತ್ಲಿ ಸೋಷಿಯಲ್ಸ್ ಅಂತ, ತಿಂಗಳಿಗೊಂದ್ಸಲಿ ಕ್ಯಾಂಪ್ ಮಾಡೋದು, ಜನಗಳೆಲ್ಲ ಸೇರೋದು, ಹೋಗ್ತಕ್ಕಂಥ ಇತ್ತು. ಆಮೇಲೆ ಬೇಡ ತಿಂಗಳಿಗೊಂದ್ಸಲಿ ಬೇಡ, ಪ್ರತಿ ವಾರ ಸೇರಬೇಕು ಅಂತಂದ್ಬಿಟ್ಟು ಜನರಿಂದ ಕೊನೆಗೆ 24,000 ಕೊಟ್ಟರೆ ಅವ್ರದ್ದೊಂದು ನಿಮ್ಮ ಹೆಸರಲ್ಲಿ ಇಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ಸಾಕಷ್ಟು ದುಡ್ಡು ಬಂತು.
ಹಾಗೆ ನಿರಂತರವಾಗಿ 72ರಿಂದ ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದೆ. ಯಾವಾಗ ಪ್ರತಿ ವಾರ ಸೋಷಿಯಲ್ಸ್ ಉಪಹಾರ ಇರುತ್ತೆ. ಅದಕ್ಕಾಗಿ ಅನೇಕ ಜನರು ದುಡ್ಡನ್ನು ಏನು ಗೆಸ್ಟ್ ಹೇಳ್ತಾರೆ ಎಂಡೋಮೆಂಟ್ ದತ್ತಿ ನಿಧಿ ಅಂತ ಕೊಟ್ಟು ಮಾಡಿರ್ತಕ್ಕಂಥದ್ದು. ಮೂರನೇದು ಕಮಿಟಿ ಅದನ್ನೇ ಹೇಳ್ತೀವಿ. ಆಮೇಲೆ ಮೂರನೇ ಇನ್ನೂ ನಾನು ವೀರಭದ್ರಾಚಾರ್ಯ ಇದ್ದೀನಿ, ಮುಂದಕ್ಕೆ ಹೋಗಲಿಲ್ಲ. ಮೂರನೇ ಕಮಿಟಿಯಲ್ಲಿ ಅಂತಂದರೆ ಸರ್ವೀಸ್ TOS, ಅದನ್ನು ರಾಜಲಕ್ಷ್ಮಿ ಶೆಟ್ಟರು, ನಂತರ ಡಾಕ್ಟರ್ ವೆಂಕಟರಮಣ ಶೆಟ್ಟರು ಅಂತ ಅವರು, ಇವರೆಲ್ಲರೂ ಕೂಡ ಸರ್ವೀಸ್ಗೆ ಅದು ಕೂಡ ಬೆಳೆಸಿದ್ರು. KV ಕೃಷ್ಣಯ್ಯ ಶೆಟ್ಟಿ, CM ಕಾಳಪ್ಪ, ಇವರೆಲ್ಲರೂ ಕೂಡ ಕಾಂಟ್ರಿಬ್ಯೂಷನ್. ಇವರನ್ನು ಚೇರ್ಪರ್ಸನ್ ಮಾಡಿದ್ರು. ಎಜುಕೇಷನ್ ಇದಕ್ಕೆ ಯಾವುದು 2ನೇ ಕಮಿಟಿಗೇನೋ ಜ್ಞಾನ ಪ್ರಸಾರ ಕ್ಯಾಂಪ್ಸ್ ಮಾಡೋದು, ಸ್ಟಡಿ ಕ್ಯಾಂಪ್ಸ್ ಮಾಡೋದಕ್ಕೆಲ್ಲ ಕೃಷ್ಣಮೂರ್ತಿ ಅಂತಿದ್ರು. ಅವರು ಇದರಲ್ಲಿ ಬಹಳ ಆಸಕ್ತಿ, ಅವ್ರನ್ನ ಚೇರ್ಪರ್ಸನ್ ಮಾಡಿದ್ರು. ಜೊತೆಗೆ ಫೆಡ್ರೇಷನ್ನ ಕಾರ್ಯದರ್ಶಿಯಾಗಿ CN ನಾಗರಾಜ್ ಇದ್ದರು, ಇಲ್ಲೂ ಕಾರ್ಯದರ್ಶಿಯಾಗಿದ್ದಂಥವ್ರನ್ನ ಅವ್ರು ಚೇರ್ಪರ್ಸನ್ ಮಾಡಿ, ಆಗ ಸುಮಾರು ನಾನು ಅಷ್ಟೊತ್ತಿಗೆ ಇಲ್ಲಿ ಬಂದುಬಿಟ್ಟಿದ್ದೆ, 81ಇಂದ ಬರ್ತಾ ಇದ್ದೀನಿ. ಆಗ ಅನೇಕ ಟ್ರೈನಿಂಗ್ ಕ್ಯಾಂಪ್ಸ್, ಅಡಿಯಾರ್ಗೆ ನಾವು ಹೋಗ್ತೀವಿ ವರ್ಕರ್ಸ್ ಟ್ರೈನಿಂಗ್ ಕ್ಯಾಂಪ್ ಅಂತ, ಇಲ್ಲೇ ನಮ್ಮ ಕೃಷ್ಣಮೂರ್ತಿಯವರು 4 ಬಾರಿ ವರ್ಕರ್ಸ್ ಟ್ರೈನಿಂಗ್ ಕ್ಯಾಂಪ್, ಲೆಕ್ಚರ್ಸ್ ಟ್ರೈನಿಂಗ್ ಕ್ಯಾಂಪ್, ಡೈರೆಕ್ಟರ್ಸ್ ಟ್ರೈನಿಂಗ್ ಕ್ಯಾಂಪ್, ಈ ರೀತಿ ಹಲವಾರು ರೀತಿಯ ಕ್ಯಾಂಪ್ಗಳನ್ನು ಮಾಡೋದಕ್ಕೆ ಫೆಡ್ರೇಷನ್ ಮಾಡಿದ್ದು, ಅದನ್ನು ಸ್ಪಾನ್ಸರ್ ಮಾಡಿದ್ದು ಬೆಂಗಳೂರು ಸಿಟಿ ಲಾಡ್ಜ್ನ ಹೆಗ್ಗಳಿಕೆ. ಅದೆಲ್ಲ ಮಾಡೋಕ್ಕೆ ಸಪೋರ್ಟ್ ಮಾಡಿದವ್ರು ಯಾರಂದರೆ CP ಸುಬ್ರಾಜ್ ಶೆಟ್ಟಿ. ಬಹಳ ಅವರು ಯಾವುದಕ್ಕೂ ಇಲ್ಲ ಅಂತಿರಲಿಲ್ಲ, ಏನು ಬೇಕಾದರೂ ಮಾಡಿ ಅಂತ. ಇಲ್ಲಿ ಯಾಕೆಂದರೆ ಅಲ್ಲಿಂದ ದುಡ್ಡು ಬರ್ತಾ ಇತ್ತು, ಜ್ಞಾನ ಪ್ರಸಾರ ಆಗಬೇಕು ಅಂತ ಎಲ್ಲ ಕಾರ್ಯಕ್ರಮಗಳು ಕೂಡ ಸಿಟಿ ಲಾಡ್ಜೇ ಸ್ಪಾನ್ಸರ್ ಮಾಡ್ತಾಯಿತ್ತು. ಫೆಡ್ರೇಷನ್ನು ಅದು ಇದು ಬೇರೆ ಇರಲಿಲ್ಲ, ಈಗಲೂ ಇಲ್ಲ, ಎರಡೂ ಒಟ್ಟಿಗೆ ಮಾಡ್ತಾಯಿದ್ರು. CP ಸುಬ್ರಾಜ್ ಶೆಟ್ಟರು ಇಲ್ಲಿ ಅಧ್ಯಕ್ಷರಾಗಿದ್ದರು. ಹಾಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರೇರಣೆ ಕೊಡ್ತಿದ್ರು. ಅಲ್ಲಿ ಮುನ್ರಾಯರಾದಮೇಲೆ ಬೇರೆ ಬೇರೆಯವರು ಬಂದರು, ಕನಸಿದ್ದೇನವರು. ಆಮೇಲೆ ನಂತರ 1998ರಲ್ಲಿ ಸುಬ್ರಾಜ್ ಶೆಟ್ಟರೇ KTFಗೆ ಅಧ್ಯಕ್ಷರಾಗ್ತಾರೆ. ಸುಬ್ರಾಜ್ ಶೆಟ್ಟರು ಇಲ್ಲಿ ಅಧ್ಯಕ್ಷರೇನಿದ್ರು, ವೀರಭದ್ರ ಅವ್ರ ಜೊತೆಯಲ್ಲಿ ಸೇರಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡೋದಕ್ಕೆ ಅವ್ರ ಕಾರಣ. ಇನ್ನೂ ಇಂಪಾರ್ಟೆಂಟ್ ವಿಚಾರ, ಈಗ ನೀವು ಕೂತಿದ್ದೀರಲ್ವ, ನೀವು ಕೂತಿದ್ದೀರಲ್ವ, ಈ ಜಾಗವನ್ನು ಇಲ್ಲಿವರೆಗೆ ತಾನೇ ಬಿಲ್ಡಿಂಗ್ ಇದ್ದಿದ್ದು, ಇಷ್ಟು ಜನ ಸೇರೋಕ್ಕೆಲ್ಲ ಆಗ್ತಿತ್ತು, ಇಷ್ಟು ಜನ. ಅದಕ್ಕೆ 1998ರಲ್ಲಿ ವೀರಭದ್ರಾಚಾರ್ಯವರು ಈ ಸಿಟಿ ಲಾಡ್ಜನ್ನು ಎಕ್ಸ್ಟೆಂಡ್ ಮಾಡಿದ್ರು. ಎಷ್ಟು ಜನ ಕಾಮೆಂಟ್ ಮಾಡಿದ್ರು, ಬೇರೆ ಕೆಲಸ ಇಲ್ಲ, ಇಷ್ಟು ದೊಡ್ಡದು ಮಾಡೋರೆ, ಜನ ಬರ್ತಾರೆ. ಈಗ ನಮಗೆ ಸಾಕಾಗೋದೇ ಇಲ್ಲ, ಇದಕ್ಕೆ ತುಂಬ ಕಷ್ಟ ಅಂದರೆ 150 ಜನ ಕೂರಿಸ್ಬೋದು. ಮೊನ್ನೆ ಯಾವುದೋ ನಾವು ಕ್ಯಾಂಪ್ ಮಾಡಿದಾಗ 200 ಜನ ಬಂದರು, ಎಷ್ಟು ಕಷ್ಟ ಆಗೋಯ್ತು, ಕಿಟಕಿಗಳು ತೆಗಿಬೇಕು, ಅಲ್ಲಿ ಕೂರಿಸ್ಬೇಕು ಅಂತ. ನೋಡಿ, ಅಷ್ಟು ಮುಂದೆ ಆಲೋಚನೆಯಿಂದ ವೀರಭದ್ರಾಚಾರ್ಯವರು ಪ್ಲ್ಯಾನ್ ಮಾಡ್ತಾಯಿದ್ರು, ಸಪೋರ್ಟ್ ಮಾಡ್ತಿದ್ರು ಸುಬ್ರಾಜ್ ಶೆಟ್ಟರು. ಫೆಡ್ರೇಷನ್ಗಾಗಲಿ ಸಿಟಿ ಲಾಡ್ಜ್ಗಾಗಲಿ. ಇದು 1998ರಲ್ಲಿ ರಾಧಾ ಬನ್ನೇವ್ರ ಕೈಯಲ್ಲಿ ಉದ್ಘಾಟನೆ ಮಾಡಿ ಈ ಬಿಲ್ಡಿಂಗನ್ನು ಅವ್ರ ಕಾಂಟ್ರಿಬ್ಯೂಷನ್, CP ಸುಬ್ರಾಜ್ ಶೆಟ್ಟರ ಕಾಂಟ್ರಿಬ್ಯೂಷನ್ನು. ಮೇಲೆ ಕೂಡ ಶ್ರೈನ್ ರೂಮ್ ಕೂಡ ಹಾಗೇ CP ಸುಬ್ರಾಜ್ ಶೆಟ್ಟರು, SK ವೀರಭದ್ರಾಚಾರ್ಯವರು ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದ್ದು. ಬಹಳ ಸಪೋರ್ಟಿವ್ ಆಗಿ ಪಾಸಿಟಿವ್ ನೇಚರ್ ಯಾರ್ದು, ಸುಬ್ರಾಜ್ ಶೆಟ್ಟರದು. ಅವ್ರ ಜೊತೆಯಲ್ಲಿ ಬೆಳೆದವರು ನಮ್ಮ ಸನತ್ ಕುಮಾರರು. ಅದೇ ಇನ್ಫ್ಲೂಯೆನ್ಸ್ ಮೇಲೆ ವೀರಭದ್ರಾಚಾರ್ಯ ಪಟ್ಟಶಿಷ್ಯ ಅಂದರೆ ತಪ್ಪಾಗಲಾರ್ದು, ಅವ್ರ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿ, ಯಾಕೆಂದರೆ ಟೈಮ್ ಕಡಿಮೆ ಇದೆ, ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ರು. ನೀವು ನೋಡಿದ್ರಲ್ಲ ಈಗ ಎಷ್ಟು ಖುಷಿಯಾಗಿ ಒಂದು ಸುಬ್ರಾಜ್ ಶೆಟ್ಟರಿಗೆ ಅರ್ಪಣೆ ಮಾಡಿದ್ದಾರೆ, ಇನ್ನೊಂದು TV ರಾಚಪ್ಪನವ್ರಿಗೆ. 2, ಯಾಕೆಂದರೆ ಜನ ಬಂದರೆ ಮನೆಗಳಿಗೆ ಹೋಗಿ ಬರೋದು ತುಂಬ ಕಷ್ಟ ಆಗ್ತದೆ, ಇಲ್ಲೇ ಉಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ತುಂಬ ನಿಜವಾಗ್ಲೂ ಅವ್ರ ಮುಂದೆ ಹೇಳೋ ಮಾತಲ್ಲ, ಬಹಳ ಧೈರ್ಯ ಮಾಡಿದ್ರು. ಬೇರೆ ಇನ್ಯಾರಾದರೂ ಮಾಡ್ತಾ ಇರಲಿಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ. ಅಷ್ಟಕ್ಕೆ ಏನೋ ನಾನು ಸುಮ್ಮನೆ ಕೇಳ್ತಿದ್ದೆ, ಅದಕ್ಕೆ ಸಪೋರ್ಟಾಗಿ ಇಂಜಿನಿಯರ್ ಕೃಷ್ಣಪ್ಪ. ಅದಕ್ಕಿಂತ ಮೊದಲು ಇನ್ನೊಂದು ದೊಡ್ಡ ಭದ್ರಕೋಟೆ, ಕರೋನಾ ಮೊದಲು, ಅದಕ್ಕೆ ಸುಮಾರು ಒಂದು 40 ಲಕ್ಷ ಕೋಟಿ ಇದ್ರದ ಕಾಂಪೌಂಡ್ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದ್ರ ಮೇಲೆ ಪಾಲಿಟಿಕ್ಸ್ನವ್ರು ಕಂಡು ಬಿದ್ದಿತ್ತು. ಅದನ್ನು ರಕ್ಷಿಸೋದಕ್ಕಾಗಿ ಮುಖ್ಯವಾಗಿ CN ಸತ್ಯನಾರಾಯಣ ಶೆಟ್ಟಿ ನೆನೆಸ್ಕೊಳ್ಬೇಕು. ಅವರು ಮೇಜರಾಗಿ ಸುಮಾರು 15-20 ಲಕ್ಷ ಕೊಟ್ಟಿದ್ದಾರೆ ಏನೋ. ಸುಬ್ರಾಜ್ ಶೆಟ್ಟರು ಕೂಡ 7-8 ಲಕ್ಷ ಅವ್ರು ಕೊಟ್ಟಿದ್ದಾರೆ. ಇನ್ನೆಲ್ಲ ಮೆಂಬರ್ಸ್ 70 ಲಕ್ಷ ಈ ಕೋಟೆ ಭದ್ರಕೋಟೆಗೆ ಆಗಿದೆ. ಅದನ್ನು ನಾವು ನೆನೆಸ್ಕೊಳ್ಬೇಕು, ಯಾರು ಇಂಜಿನಿಯರ್ ಕೃಷ್ಣಪ್ಪ ಅವ್ರನ್ನ. ಅದಾದಮೇಲೆ ಮಾಡಿದ್ದು ಇವೆರಡು, ಅದು ಸನತ್ ಕುಮಾರ್ ಇವ್ರ ಕಾಂಟ್ರಿಬ್ಯೂಷನ್. ಅದು ನಿಜವಾಗ್ಲೂ ಈಗ ಎಷ್ಟು ಚೆನ್ನಾಗಿದೆ,
ಎಷ್ಟು ಚೆನ್ನಾಗಿದೆ ಅಲ್ವಾ, ಅಲ್ಲೆಲ್ಲ ಬಂದರೆ ಉಳ್ಕೊಳ್ಳೋದಕ್ಕೆ ಎಲ್ಲ ಅನುಕೂಲ ಈಗಿನ ತಕ್ಕ ಹಾಗೆ. ಇನ್ನು ಈಗ ನಾವು ಉಪಹಾರಕ್ಕೆ ಇರ್ತೀವಲ್ಲ, ಅದು ಕಾಂಟ್ರಿಬ್ಯೂಷನ್ನು ಇವರು ಇದ್ದರೂ ಕೂಡ ಶ್ರೀನಿವಾಸ್ ಗುಪ್ತಾ ಅವರು ಅಲ್ಲಿ ಕೂತ್ಕೊಳ್ಳೋದಕ್ಕೆ ಎಲ್ಲ ಹಾಸಿ ಎಲ್ಲ ಮಾಡಿ ಎಲ್ಲ ಕಮಿಟಿ ತೀರ್ಮಾನ ಆಗಿರುತ್ತೆ, ಅದು ನಿಂತ್ಕೊಂಡು ಮಾಡಿಸಿ. ಈಗ ನೋಡಿ ನಾವು ಅಲ್ಲೇ ಸಿಂಕ್ ಇದೆ, ಕೈ ತೊಳ್ಕೊಳ್ತೀವಿ, ಕೂತ್ಕೊಳ್ಳೋಕ್ಕಾಗುತ್ತೆ. ಮೊದಲು ಇಲ್ಲಿ ನಿಂತ್ಕೊಂಡು ತಿಂಡಿ ತಿಂತಾಯಿದ್ವಿ, ಈಗ ಕಂಫರ್ಟಬಲ್ ಆಗಿಲ್ವಾ ಉಪಹಾರ ತೆಗೆದುಕೊಳ್ಳೋ ಜಾಗದಲ್ಲಿ. ತುಂಬ ಚೆನ್ನಾಗಿ ಈ ರೀತಿ ಈ ಲಾಡ್ಜಿನ ಪದಾಧಿಕಾರಿಗಳು ತನು ಮನ ಧನದಿಂದ, ಬರೀ ಶಕ್ತಿ ಅಲ್ಲ ಮನಸ್ಸು ಕೊಟ್ಟಿದ್ದಾರೆ, ಹಣವನ್ನು ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ ತಮ್ಮ ತ್ಯಾಗದಿಂದ ಇಷ್ಟು ಸುಂದರವಾಗಿ ಸಿಟಿ ಲಾಡ್ಜ್ ಪ್ರಪಂಚಕ್ಕೆ, ನಾನು ಹೇಳ್ತಿರೋದು ಇಂಟರ್ನ್ಯಾಷನಲ್ ಲೆವೆಲ್ಗೆ, ಇಷ್ಟು ಒಳ್ಳೆಯ ಲಾಡ್ಜ್ ಇಲ್ಲ ಅಂತ ಎಲ್ಲರೂ ಹೆಗ್ಗಳಿಕೆ ಇದೆ. ಮತ್ತು ಸದಸ್ಯ ಸಂಪತ್ತು ಕೂಡ ಜಾಸ್ತಿ. ನಮ್ಮ ಇಂಡಿಯನ್ ಸೆಕ್ಷನಲ್ಲಿ ಹೆಚ್ಚಿನ ಸದಸ್ಯ ಸಂಪತ್ತಿರೋದು ಬೆಂಗಳೂರು ಸಿಟಿ ಲಾಡ್ಜ್. ಮತ್ತು ಕರ್ನಾಟಕ ಫೆಡ್ರೇಷನ್ನು 5,000 ಮೆಂಬರ್ಶಿಪ್ ಇದ್ದಿದ್ದು ಕರ್ನಾಟಕ ಫೆಡ್ರೇಷನ್ನು. ಇದು 500ರಿಂದ 700ವರೆಗೂ ಸದಸ್ಯ ಸಂಪತ್ತಿತ್ತು. ಕರೋನಾ ಇದೆಲ್ಲ ಬಂದಮೇಲೆ ಮೆಂಬರ್ಶಿಪ್ಪು ಡಿಕ್ಲೈನ್ ಆಗಿದೆ. ಇರಲಿ, ಈ ರೀತಿ ಥಿಯಾಸಿಕಲ್ ಸೊಸೈಟಿಯ ಮೂಮೆಂಟಲ್ಲಿ ಸಿಟಿ ಲಾಡ್ಜ್ನ ಪಾತ್ರ ಬಹಳ ಹಿರಿದಾದದ್ದು. ಅದಕ್ಕಾಗಿ ಸೇವೆ ಸಲ್ಲಿಸಿದ ಮಹಾನೀಯರೆಲ್ಲರೂ ನಾವು ಈ ದಿನ ಸ್ಮರಿಸ್ಕೋಣ. ಅವರು ಮಾಡಿದ ತ್ಯಾಗದಿಂದ ನಾವು ಇವತ್ತು ಬಹಳ ಕಂಫರ್ಟಬಾಗಿ ಬರ್ತೀವಿ, ನಾವು ಭಾಗವಹಿಸ್ತೀವಿ, ಎಂಜಾಯ್ ಮಾಡ್ತೀವಿ. ಟೆಕ್ನಾಲಜಿಯನ್ನು ಬಳಸ್ಕೊಂಡು ಭಾಳ ಇದನ್ನೆಲ್ಲ ಟೆಕ್ನಾಲಜಿ ಇದಕ್ಕೆಲ್ಲನೂ ಸನತ್ ಕುಮಾರರು ಆ ಒಂದು ಅನುಕೂಲತೆಗಳು ಮಾಡಿದ್ದು ಸನತ್ ಕುಮಾರಿಗೆ ಸಲ್ಲಬೇಕು. ನಾವು ಅವರನ್ನು ಹೃದಯಪೂರ್ವಕವಾಗಿ ನಾವೆಲ್ಲರೂ ಕೂಡ ಅಭಿನಂದಿಸಬೇಕು. ಇಂಥ ಚಾರ್ಟರ್ ಡೇನ ಪ್ರತಿ ವರ್ಷ ನಾವು ಮಾಡ್ತೀವಲ್ಲ, ಹಿಂದಿನವ್ರು ಏನು ಮಾಡಿದ್ರು, ನಾನೇನು ಮಾಡಬಲ್ಲೆ, ನಾವು ಇಲ್ಲಿ ಬರ್ತೀವಿ, ನಾನೇನು ತೊಗೊಂಡೋಗ್ತೀನಿ ಅಂತ ಬರ್ತೀವಿ ಅಲ್ವಾ. ನಾನು ಇಲ್ಲಿ ಬಂದರೆ ನಾನೇನು ಕೊಡಬೇಕು, ಯಾವಾಗಲೂ ಕೊಡಬೇಕೋ ತೆಗೆದುಕೊಳ್ಬೇಕು. ನಾನು ಕೊಟ್ಟರೆ ತಾನೆ ಇನ್ನೊಂದು ಬರೋದು. ಇನ್ನೊಂದು ಪ್ರಿನ್ಸಿಪಲ್ಲು, ನಾವು ಏನೇನು ಕೊಡ್ತೀವೋ, ಎಷ್ಟು ಕೊಡ್ತೀವೋ ಅಷ್ಟು ನಮ್ಗೆ ಬರುತ್ತಪ್ಪ. ನಾನು ಕೊಡಲ್ಲ, ನೀವು ಕೊಡಬೇಕು ಅಂದರೆ ಬರಲ್ಲ, ನೀನು ಕೊಡಬೇಕು ಅಂದರೆ ಸಿಗಲ್ಲ. ನೀವು ನಾನು ಬೇಡ ಸುಮ್ಮನೆ ಕೊಡ್ತಾ ಇರಿ, ಅದು ಸುಮ್ಮನೆ ಬರ್ತಾ ಇರುತ್ತೆ. ನೀವು ಕೇಳಲೇಬೇಡಿ, ಇದು ಲಾ. ಸುಮ್ಮನೆ ಕೊಡ್ತಾ ಬನ್ನಿರಿ, ನೋ ಎಕ್ಸ್ಪೆಕ್ಟೇಷನ್, ವಿತೌಟ್ ಎಕ್ಸ್ಪೆಕ್ಟೇಷನ್ ನೀವು ಮಾಡ್ತಾ ಬನ್ನಿ, ಅದು ತಾನಾಗಿ ನಮಗೆ ಲಭ್ಯವಾಗುತ್ತೆ. ಇದು ಗುಟ್ಟು. ನಾವೇನು ಮಾಡ್ತೀವಿ, ನಾವು ಕೊಟ್ಟರೆ ನಾನು ಇವ್ರಿಗೆಲ್ಲ ಮಾಡಿದ್ ನನಗೇನು ಲಾಭ ಅಂತ? ಖಂಡಿತ ಲಾಭ ಇದೆ. ಮನಸ್ಸಿಗೆ ನೆಮ್ಮದಿ, ಶಾಂತಿ ಮತ್ತು ನಮ್ಮ ಆಧ್ಯಾತ್ಮಿಕ ಪ್ರಗತಿ ಇವೆಲ್ಲೂ ಕೂಡ ಒಟ್ಟಿಗೆ ಸಿಗೋದು ಯಾರಿಗೆ ಬೇಕು? ಥಿಯಾಸಿಕಲ್ ಸೊಸೈಟಿಯ ಆಧ್ಯಾತ್ಮ ಪ್ರಗತಿಗೆ ಒಂದು ಅವಕಾಶ, ಸರ್ವಿಸ್ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ. ನಾನು ಸ್ವಲ್ಪ ಸಮಯ ತೆಗೆದುಕೊಂಡೆ, ತಮಗೆಲ್ಲರಲ್ಲಿ ಕ್ಷಮೆ ಕೇಳಿಸ್ತಾ ಈ ಚಾರ್ಟರ್ ಡೇಯನ್ನು ನಾವು ನಮ್ಮ ಹಿಂದಿನ ಪ್ರಾತಃಸ್ಮರಣೀಯರನ್ನು ಸ್ಮರಿಸಿದ್ದೀವಿ, ಅದರಂತೆ ನಾವು ನಡೆಯೋಣ ಅಂತ ನಾವು ಎಲ್ಲರೂ ಕೂಡ ಪ್ರತಿಜ್ಞೆ ಮಾಡೋಣ.